ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸವಾರಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಹೋಗಿ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ಇವತ್ತೇನಪ್ಪ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಹಬ್ಬಕ್ಕೆ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಹಬ್ಬ ಅಂದರೆ ಸಂಕ್ರಾಂತಿ ಹಬ್ಬ. ಅವತ್ತು ಮಂಗಳವಾರ 14ನೇ ತಾರೀಕು ಸಂಕ್ರಾಂತಿ ಹಬ್ಬ. ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಮನೆ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಎಷ್ಟೆಲ್ಲ ಮನೆಯೆಲ್ಲ ಗಲೀಜಾಗಿದೆ. ಆ್ಯಕ್ಚುಲಿ ಎಲ್ಲ ಸಂಡೇ ಆಗಿತ್ತು, ಎಲ್ಲ ಅದು ಇದು ಅಂತ ಕೆಲಸಗಳಿತ್ತು, ಎಲ್ಲ ಕ್ಲೀನ್ ಮಾಡಿರಲಿಲ್ಲ. ಈಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಮಕ್ಕಳು ಇಬ್ಬರು ಟಿ ವಿ ನೋಡ್ತಾ ಇದ್ದಾರೆ ಎಕ್ಸಾಮ್ ಮಾಡಿಕೊಂಡು. ಅವನಿಗೆ ಯೂನಿಟ್ ಟೆಸ್ಟು ಅಂದರೆ FA4 ನಡೀತಾ ಐತೆ, ಮಗಳಿಗೆ ಪ್ರಿಪೇಟ್ರಿ ನಡೀತಾ ಐತೆ. ಮಗಳಿಗೆ ಸಹ 10th. ಒಂದು 5 ನಿಮಿಷ ಊಟ ತಿಂಡಿ ತಿನ್ನಬೇಕಾದ್ರೆ ನಾನು ಟಿ ವಿ ನೋಡ್ತೀನಿ ಅಂದ್ಬಿಟ್ಟು ಮಗ ಟಿ ವಿ ನೋಡ್ತಾ ಇದ್ದೆ ಅಷ್ಟೇ. ಬಟ್ ಓದ್ಕೊಳ್ತಾರೆ. ಒಂದು 10 ನಿಮಿಷ ರೆಸ್ಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಾನೇ ನೋಡಿ ಆಯಿತು ಅಂತ ಅಂದೆ. ಇದು ನನ್ನ ಮಗಳು ಫೋಟೋ. 1 ವರ್ಷದ ಬರ್ತ್ಡೇ ಮಾಡಿದಾಗ ಫೋಟೋ ತೆಗ್ಸಿದ್ದು. ಎಷ್ಟು ಫೋಟೋಗಳು ನೋಡಿ. ಆವಾಗ ಚಿಕ್ಕ ಮಗುವಿನಲ್ಲಿದ್ದಾಗ ಏನಂದರೆ ಯಾವ ಥರ ಪೋಸ್ ಹೇಳಿದ್ರು ಕುತ್ಕೊತಿದ್ಲು. ಯಾವ ಪೋಸಲ್ಲಿ ಕುತ್ಕೊ ಅಂತಂದ್ರು ಕುತ್ಕೊತಿರು. ಅವರು ಅಲ್ಲೇನಾದ್ರು ಕ್ಯಾಮ್ರಾಮ್ಯಾನು ಹಿಂಗೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ ಹಂಗೆ ಕುತ್ಕೊತಿದ್ವಿ. ಚೆನ್ನಾಗಿ ಕಾಣಿಸ್ತಾಳೆ ನೋಡಿ. 1 ವರ್ಷದ ಬರ್ಡೇ. ಈ ಡ್ರೆಸ್ ಬಂದು ನಮ್ಮ ಅಣ್ಣ ತಗೊಟ್ಟಿದ್ದು, ನಮ್ಮ ದೊಡ್ಡಪ್ಪನ ಮಗ ತಗೊಂಡಿದ್ವಿ. ಈ ಡ್ರೆಸ್ಸು ತುಂಬಾ ಕ್ಯೂಟಾಗಿದ್ಲಾಗ. ಆದರೆ ಮಾತ್ರ ಮೂಗಿಲ್ಲ, ಕಪ್ರಿ. ಕ್ಯೂಟ್, ತುಂಬ ಕ್ಯೂಟಾಗಿದ್ಲಾಗ. ಅಂದರೆ ಮಕ್ಕಳು ಮಗಿನಲ್ಲೇ ಚೆಂದ. ಬೆಳೀತಾ ಒಂಥರ ಅವರ ಬೆಳವಣಿಗೆನೇ ಚೇಂಜ್ ಆಗುತ್ತೆ ನಿಜವಾಗ್ಲೂ. ಇದು ನನ್ನ ಮಗಳು ಫೋಟೋ. ಆ್ಯಕ್ಚುಲಿ ಇದು ಸ್ಟ್ಯಾಂಡ್ ಮುರಿದೋಗ್ಬಿಟ್ಟಿದೆ. ಅದಕ್ಕೆ ಸ್ಟ್ಯಾಂಡ್ ಹಾಕಿಸ್ಬೇಕಾಯ್ತು, ಹಾಕ್ಸಿಲ್ಲ. ಅದಕ್ಕೆ ಇದನ್ನು ಇಲ್ಲಿಗೆ ಶೋಕೇಸ್ಗೆ ಮಡಗ್ತೀನಿ. ಈ ರೀತಿ ಆದರೂ ಮನೆ ಕೆಲಸ ಹಬ್ಬ ಅಂತ ಅಂದರೆ ನೋಡಿ. ಹೋಸತಿ ಸಂಕ್ರಾಂತಿಗೆ ಎಳ್ಬೀರಕ್ಕೆ ತಂದಿರೋ ಪ್ಯಾಕೆಟ್ಗಳು ಇನ್ನೂ ಒಂದು ಸ್ವಲ್ಪ ಎಲ್ಲೆಲ್ಲೋ ಮಡಗಿದ್ದೀನಿ. ಸಿಕ್ಕಲ್ಲ ಅಷ್ಟೇ, ಎಮರ್ಜೆನ್ಸಿ ಸಿಗಲ್ಲ. ಈ ಥರ ಕ್ಲೀನ್ ಮಾಡ್ತಾ ಇದ್ದಾಗಲೇ ಸಿಗೋದಿವೆಲ್ಲ. ಅಂದರೆ ಈ ಸತಿ ಸಂಕ್ರಾಂತಿಗೆ ನಾವು ಎಳ್ಬೀರ್ತಾ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಅತ್ತೆ ತೀರೋಗಿ 4 ತಿಂಗಳಾಯಿತು ಜಸ್ಟ್ ಅಷ್ಟೇ. ಅದಕ್ಕೆ ನಾವು ಮಾಡೋಂಗಿಲ್ವಲ್ಲ, ಅದಕ್ಕೋಸ್ಕರ ಎಳ್ಬೀರ್ತಾಯಿಲ್ಲ. ಬಟ್ ಹೊಸ ಬಟ್ಟೆ ಎಲ್ಲ ತೆಗ್ದಿದ್ದೀನಿ ಮಕ್ಕಳಿಗೆ. ಹೊಸ ಬಟ್ಟೆ ಎಲ್ಲನೂ ತಂದಿದ್ದೀನಿ. ಹೊಸ ಬಟ್ಟೆ ಅಂದರೆ ಹಬ್ಬ ಹರಿದಿನ ಎಲ್ಲ ಬಂದಾಗ ಹಾಕ್ಕೊಳ್ಳೇಬೇಕಲ್ಲ, ಅದಕ್ಕೋಸ್ಕರ ಮಕ್ಕಳಿಗೆಲ್ಲ ಹೊಸ ಬಟ್ಟೆ ತಂದಿದ್ದೀನಿ. ನಾವು ತೊಗೊಂಡಿದ್ದೀವಿ. ಎಳ್ಳೊಂದು ಬೀರಲ್ಲ, ಅದೇ ಮನೆಗೆ ಅಂತ ಮನೆ ಎಳ್ತೆಗೆ ಅಂತ 1 kg ಮಿಕ್ಸ್ ತಂದಿದ್ದೀನಿ. ಮಾಮೂಲಿ ಪೂಜೆ ಮಾಡ್ತೀನಿ. ಅಂದರೆ ಸಂಕ್ರಾಂತಿ ಹಬ್ಬ ಅಂತ ಹಬ್ಬಗಳು ಬಂದಾಗ ಸಿಕ್ಕಾಪಟ್ಟೆ ಎಲ್ಲ ಡೀಪ್ ಕ್ಲೀನಿಂಗ್ ಇದ್ದೇ ಇರುತ್ತೆ ಪ್ರತಿಯೊಂದು. ಈಗ ಆಫ್ಟರ್ ಬಿಫೋರ್ ಯಾವ ಥರ ಕಾಣಿಸುತ್ತೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಇನ್ನೂ ಹಾಲು ಕೆಲಸ ಇದೆ. ಅಡುಗೆ ಮನೆ ಡ್ರೈ ಎಲ್ಲ ಬಿಚ್ಚಿ ಅದನ್ನು ಕೂಡ ರೆಡಿ ಮಾಡಿಸ್ಬೇಕು. ಜಾಸ್ತಿ ಟೈಮ್ ತಡೆಯೋದೇ ಅಡುಗೆ ಮನೆ ಮುಂದೆ. ಅಡುಗೆ ಮನೆಯದು ಡ್ರೈ ಎಲ್ಲ ಬಿಚ್ಚಿ ಅದೆಲ್ಲನೂ ಎಲ್ಲ ಜೋಡಿಸಿ ನೀಟಾಗಿ ಮಾಡೋದಂತೂ ಸಾಕಾಗಿರುತ್ತೆ. ಎಷ್ಟು ಗಂಟೆ ಆಗುತ್ತೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಕೆಲಸ ಇಲ್ಲ. ಅಂದರೆ ಕ್ಲೀನಿಂಗ್ ಅಂತ ಕುತ್ಕೊಂಡಾಗ ತುಂಬಾ ಕೆಲಸಗಳಾಗುತ್ತೆ, ತುಂಬ ಟೈಮ್ ಹಿಡಿಯುತ್ತೆ. ಡೀಪ್ ಕ್ಲೀನ್ ಮಾಡಿದಾಗ ಸೌಕೇಸಲ್ಲಿ ಎಲ್ಲದು ಜಿರಳೆ ಹುಳ ಬರಬಾರ್ದು ಅಂತ ಎಲ್ಲ ಸ್ಪ್ರೇ ಮಾಡಿ ಆ ಜಿರಳೆ ಔಷಧಿ ಹಾಕಿ ಎಲ್ಲ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೇಕು. ಅಂದರೆ ಯಾವ್ದಾದ್ರು ಹಬ್ಬ ಹರಿದಿನ ಬಂದಾಗ ಅಥವಾ 15 ದಿವಸಕ್ಕೊಂದು ಸತಿ ಈ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ. ಒಂದು ಆನೆ, ಆ ಕಡೆಗೆ ಒಂದು ಆನೆ ಸೌಕೇಸ್. ಇದು ಫಸ್ಟು ನಾನು ಬೆಂಗಳೂರು ಹೋಗಿದ್ದಾಗ ಅಕ್ಕನ ಜೊತೆ ಬೆಂಗಳೂರು ಹೋಗಿದ್ದೆ. ಅಕ್ಕ ಅಂದರೆ ದೊಡ್ಡಮ್ಮನ ಮಕ್ಕಳೆಲ್ಲ ಬೆಂಗಳೂರಲ್ಲಿದ್ದರು ಕೆಲಸಕ್ಕೆ ಎಲ್ಲ. ಆ್ಯಕ್ಚುಲಿ ಈಗೆಲ್ಲ ಊರಿಗೆ ಬಂದಿದ್ದಾರೆ. ಆವಾಗ ಬೆಂಗಳೂರಿಗೆ ಹೋಗಿದ್ದು, ಸುತ್ತಾಡಿಕೊಂಡು ಹಂಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ಅವಳ ಜೊತೆ ಹೋಗಿದ್ದೆ. ಅಕ್ಕನ ಜೊತೆಲಿ 2 days ಅಲ್ಲೇ ಇದ್ದೆ. ಆವಾಗ ಪರ್ಚೇಸ್ ಮಾಡಿದ್ದಿದ್ದು, ಎಲ್ಲೆಲ್ಲೂ ಕರ್ಕೊಂಡು ಹೋಗಿದ್ಲು. ಆವಾಗ ಬೆಂಗಳೂರಲ್ಲಿ ತೊಗೊಂಡು ಬಂದಿದ್ದಿದ್ದು. ಮಿನಿಮಮ್ ಒಂದು 9 ವರ್ಷ ಆಗಿರ್ಬೋದು ನಾನು ಈ ಗೊಂಬೆಗಳೆಲ್ಲ ತಗೊಂಡು. ಈ ಮನೆ ಕಟ್ಟಕ್ಕಿಂತ ಮುಂಚೆ ನಾನು ತೊಗೊಂಡಿದ್ದೆಲ್ಲನೂ. ನೋಡಿ ಹಿಂಗೈತೆ. ಇದು ಚೆನ್ನಾಗಿತ್ತಲ್ಲ, ಕ್ವಾಲಿಟಿ ಚೆನ್ನಾಗಿತ್ತು. ಅಮೌಂಟು ಗೊತ್ತಿಲ್ಲ ಎಷ್ಟು ಅಂತ. ಇಲ್ಲಿಗೊಂದು ಅಂತ ತಂದೆ ಕೇಳ್ಬಿಟ್ಟು. ಇದು ಇವೆಲ್ಲ ಮಾಮೂಲಿ ಆಟ ಆಡೋಕ್ಕೆ ಅಂತ ತಂದಿದ್ದು. ಕೊಟ್ಟರೆ ಮುಗಿನಲ್ಲಿ ತಂದಿದ್ದು ಎಲ್ಲ ಕೊಟ್ಟರೆ ನಗ್ಗಾಕ್ತಾರೆ ಅಂತ ಅಂದ್ಬಿಟ್ಟು ಸೋಪಿಸ್ಕಿರಲಿ ಅಂದ್ಬಿಟ್ಟು ಮಡಗಿದ್ದೀನಿ ಎಲ್ಲನೂ. ಒಂದ
ಇವೆಲ್ಲ ಆ್ಯಕ್ಚುಲಿ ಇವೆಲ್ಲ ಲೈಟೆಲ್ಲ ಹತ್ತುತ್ತೆ, ಈ ಥರ ಬರುತ್ತೆ. ಇದೆಲ್ಲ ಆ್ಯಕ್ಚುಲಿ ತಂಗಿ ಮದುವೆಲಿ ಗಿಫ್ಟ್ ಬಂದಿದ್ದು, ಹಾಗೆ ಮನೆ ಗೃಹ ಪ್ರವೇಶದಲ್ಲಿ ಒಂದು ಸ್ವಲ್ಪ ಗಿಫ್ಟ್ ಬಂದಿತ್ತು. ಅದೆಲ್ಲ ಇವು ಸೊಪ್ಪೆಸಲ್ಲಿ ಇದೆಲ್ಲ ಆಲ್ಮೋಸ್ಟ್. ಇದು ಬಂದು ಫ್ಯಾಮಿಲಿ ಎಲ್ಲ ಬಂಡಿಪಾಳದ ಹತ್ರ ಇದೆ, ಒಂದು ಆಶ್ರಮದ ಇದೆ, ಅಲ್ಲಿ ಪಕ್ಷಿಧಾಮ ಅಂತ ಏನಿದೆ. ಅವಾಗ ಅಲ್ಲಿಗೆ ಹೋಗಿದ್ದು, ಅವಾಗ ಈ ಥರ ಫೋಟೋ ತೆಗೆಸ್ಕೊಂಡಿದ್ದು. ಹೆಂಗಿದ್ದಾಳೆ ಮಗಳು ನೋಡಿ, ಹೆಂಗಿದ್ದಾಳೆ ಆ ಚಿಕ್ಕದಲ್ಲಿ ನೋಡಿ, ಇಲ್ಲಿ ನೋಡಿ ಹೆಂಗಿದ್ದಾಳೆ. ನಾನು ನೋಡಿ ಹೆಂಗಿದ್ದೀನಿ, ಹಸ್ಬೆಂಡ್ ನೋಡಿ. ಇಷ್ಟು ವರ್ಷಕ್ಕೆಲ್ಲ ಡಿಫ್ರೆಂಟ್ ಆಗ್ಬಿಡ್ತಾರೆ. ಅಂದರೆ ಇದು ಎಷ್ಟು ವರ್ಷದ ಫೋಟೋ ಅಂತ ಗೊತ್ತಿಲ್ಲ ನಿಜವಾಗ್ಲೂ. ಇದು ಕೂಡ ಹಾಕಿಲ್ಲ. ನಾನು ಅಲ್ಲಿ ಅವ್ನು ವೀಡಿಯೋ ಮಾಡುವ ವರ್ಷಂಗೆ ಅಲ್ಲಿ ನೋಡಿ ಏನು ಕೇಳ್ತಾ ಇದ್ದೇನೆ, ನಾನೆಲ್ಲಿ ಅಂತ ಕೇಳ್ತಾ ಇರೋದು. ಅವ್ನು ಮುಟ್ಟೆ ಇರಲಿಲ್ಲ ಅವಾಗ. ಅವ್ನು ಕೇಳೋ ಪ್ರಶ್ನೆ ಅವನೆಲ್ಲಿ ಇದ್ದಂತ ಅವ್ನು ನನ್ನೇ ಕೇಳ್ತಾನೆ ಪ್ರಶ್ನೆನ. ಅವಾಗ ಅವನಿನ್ನೂ ಹುಟ್ಟಿರ್ಲಿಲ್ಲ ಆ್ಯಕ್ಚುಲಿ. ಕರೆಕ್ಟ್ ಅವ್ನು ಹುಟ್ಟಿರ್ಲಿಲ್ಲ ಇನ್ನು, ಪಾಪು ಹುಟ್ಟಿಲ್ಲ, ಅವಳು ಒಬ್ಬಳೇ ಇದ್ದಿದ್ದು ಮಗಳು. ಅವಾಗ ಅವನಿನ್ನು ಅದು ನನಗೆ ಎಷ್ಟು ಅಂತ ಜ್ಞಾಪನ ಇಲ್ಲ. ಕ್ಲಾಸ್ಗೆ ಇವೆಲ್ಲ ಸೇಮ್ ಅಲ್ಲ, ಬೆಂಗಳೂರಲ್ಲೇ ತಂದಿದ್ದೆಲ್ಲ. ಜಿಂಕೆ, ಆನೆ, ಹುಲಿ ಅಂತ ಸುಮಾರು ಬೆಂಗಳೂರಲ್ಲೇ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು. ಎದ್ದಾಕ್ಬಿಟ್ಟಿಯ ಸುಮ್ಮಿರು ನೋಡು. ಮತ್ತೆ ಇವೆಲ್ಲ ಯಾರು ನೆಂಟರು ಬಂದರೆ ಯೂಸ್ ಅಷ್ಟೇ, ಇಲ್ಲ ಅಂದರೆ ಸುಮ್ಮನೆ ಅಲ್ಲೇ ಇರ್ತವೆ. ತೆಗೆಯೋದು ಸುಮ್ಮನೆ ಮಾಡು. ಇವೆಲ್ಲ ನೆಂಟರು ಬಂದರೆ ಈ ಥರ ಓಪನ್ ಮಾಡಿ ಜ್ಯೂಸು ಗೀಸು ಕೊಡೋಕ್ಕಷ್ಟೇ, ಇಲ್ಲಾಂದರೆ ಏನಿಲ್ಲ. ಇದು ಆ್ಯಕ್ಚುಲಿ ಟೆರಿಷನ್ ಸ್ಕೂಲ್ದು ಸೆಕೆಂಡ್ ಪ್ರೈಸು ಮಗಳದು. 5th ಸ್ಟ್ಯಾಂಡರ್ಡ್ಲಿದ್ದಾಗ ಯಾವುದೋ ಪ್ರೈಸ್ ತಗೊಂಡು ಬಂದಿದ್ದು. ಇದು ಬಂದು ತಂಗಿದು ಗಿಫ್ಟ್. ಶ್ರೀಕಂಠೇಶ್ವರ ವಿದ್ಯಾಸಂಸ್ಥೆ ಅಂದರೆ ನನ್ನ ತಂಗಿ ಟೀಚರ್ ಆಗಿದ್ದಾಗ ಅಲ್ಲಿ ವರ್ಕ್ ಮಾಡ್ತಾಯಿದ್ರು. ಶಿಕ್ಷಣ ದಿನಾಚರಣೆ ದಿನ ಥ್ರೋಬಾಲಲ್ಲಿ ಅವರು ಟೀಚರ್ಸ್ ಎಲ್ಲ ಆಟ ಆಡಿದಾಗ ಪ್ರಥಮ ಪ್ರೈಸು ಅವ್ರಿಗೆ ಸಿಕ್ತು. ಅವಳು ಇಲ್ಲೇ ಇದ್ದಿದ್ದು, ನಾನಿಲ್ಲೇ ಮಡಿಕೊಂಡಿದ್ದೆ. ಗೃಹ ಪ್ರವೇಶದಲ್ಲಿ ಯಾರೋ ಗಿಫ್ಟ್ ಕೊಟ್ಟಿದ್ದು ಗ್ಲಾಸು. ಅಲ್ಲಿ ರೂಮಲ್ಲಿ ಮಡಗಿದೆ, ಮಿಸ್ಸಾಗಿ ಜಸ್ಟ್ ಒಂದು ಏನೋ ಬಿದ್ದೋಗ್ಬಿಡ್ತು ಲೋಟ. ಅದಕ್ಕೆ ನಾನು ಏನು ಮಾಡಿದೆ, ಬೇಡ ಅಂದ್ಬಿಟ್ಟು ಒಳಗಡೆ ಮಡಗಿದ್ದೀನಿ. ಟೇಬಲ್ ಮಾಡ್ಸೋ ಗಂಟ ಅಂತ ಇನ್ನೂ ಪೆಂಡಿಂಗ್, ಮನೆ ಕೆಲಸ ಪೆಂಡಿಂಗ್ ಒಂದೊಂದು ಸ್ವಲ್ಪ ಇದೆ. ಅದರಿಂದ ಶೋಕೇಸ್ ಡೆಕೋರೇಷನ್ ಐಟಮ್ಗಳಿವೆಲ್ಲ. ಇನ್ನು ಇದನ್ನು ಕೇಳಲೇಬೇಡಿ. ಜಾಮೂನು ನೆಂಟ್ರು ಬಂದರೆ ಮಾತ್ರ ಓಪನ್, ಇಲ್ಲ ಅಂದರೆ ಇಲ್ಲ. ಹಿಂಗೆ ತೆಗಿಯೋದು, ಹಿಂಗೆ ಜೋಡಿಸೋದು, ಹಿಂಗೆ ಮಡಗೋದು ಅಷ್ಟೇ. ಇದೊಂದು ಜಸ್ಟ್ ಮಿಸ್ ಮಾಡಿದೆ. ಇದು ಮಧ್ಯೆ ಹಾಕಬೇಕಾಗಿತ್ತು. ಏನು ಮಾಡೋದೀಗ? ಇದು ಸಾಂತಾಲ್ ವಿದ್ಯಾಪ್ರೀತಿ ಬರ್ತ್ಡೇಗೆ ಅಂತ ಅಂದ್ಬಿಟ್ಟು ಮುದ್ದುಗೆ, ಅಂದರೆ ನನ್ನ ಮಗನ ಬರ್ಡೇಗೆ ಈ ಥರ ಸ್ಕೂಲಿಂದ ಅವ್ರ ಬರ್ಡೇಗಾದಾಗ ಈ ಥರ ಮಾಡಿಸ್ಕೊಡ್ತಾರೆ, ಬರ್ಡೇ ಡಿಸೈನ್ ಅಂತ. ಇದು ಬಂದು ಮಾಮೂಲಿ. ಇದು ಕೂಡ ಎಲ್ಲೋ ಎಜುಕೇಷನ್ ಅಥವಾ ಎಲ್ಲೋ ಹೋಗಿರೋ ತಂದಿರೋದು, ಎಲ್ಲಿ ತಂದಿರೋದು ಅಂತ ಜ್ಞಾಪನೆ ಇಲ್ಲ. ಹಾಲು ಕುಡಿಯೋಕ್ಕೆ ತಗೊಳ್ತೀವಿ, ಮತ್ತೇನಾದರೂ ಆದಾಗ ಮತ್ತೆ ಮುಡಿಸ್ತೀನಿ. ಹಿಂಗೆ ಡೆಕೋರೇಷನ್ ಇದೆ. ಇದು ಒಂದು ನೋಡ್ತಾ ಇರ್ಬೋದು, ಅವಾಗೆಲ್ಲ ಇದೇ ಟ್ರೆಂಡ್ ಓಡ್ತಾ ಇತ್ತು ಜಾಸ್ತಿ. ಲೋಟೋದಲ್ಲಿ ಫೋಟೋ ಫ್ರೇಮ್ ಮಾಡಿಸಿ ಗಿಫ್ಟ್ ಕೊಡ್ತಾಯಿದ್ರು ಆವಾಗ ಜಾಸ್ತಿ. ಇವಾಗಲೂ ಕೊಡ್ತಾರೆ ಅಂತ ಅನಿಸುತ್ತೆ. ಬಟ್ ಇದು ನನ್ನ ತಮ್ಮ ನನ್ನ ಬರ್ಡೇಗೆ ಅಂತ ಗಿಫ್ಟ್ ಮಾಡಿದ್ದು. ಅವಾಗ ನಾನು ಆ್ಯಕ್ಚುಲಿ ಪ್ರೆಗ್ನೆಂಟು, 2ನೇ ಮಗಿನ ಪ್ರೆಗ್ನೆಂಟು. ಬಟ್ ಪಾಪು ತೀರೋಯ್ತು, ಅದು ಇಲ್ಲ. ಅವಾಗ ಕೊಟ್ಟಿದ್ದು. ಅವಾಗ ನಾವು ಎಲ್ಲ ಸಿಮ್ಸಾಗಿ ಹೋಗಿದ್ದು, ಬರ್ಡೇ ನಾಳೆ ಅಂತೇನೋ ಸಿಮ್ಸಾಗಿ ಹೋಗಿದ್ದು. ಅವಾಗ ಅಲ್ಲೇ ಒತ್ತಡಕ್ಕೆ ಈ ಫೋಟೋಗಳೆಲ್ಲ ಒಂದು ಮೊಬೈಲ್ ಇತ್ತು ಅಂತ ಹೇಳಿ ಈ ರೀತಿ ನನಗೆ ಅವನು ನನ್ನ ತಮ್ಮ, ಮಗಳು ಮತ್ತು ನನ್ನ ತಮ್ಮ ನಾನಿರೋದು ಫೋಟೋ ಈ ಥರ ಬರ್ಡೇ ಗಿಫ್ಟ್ ಮಾಡಿಸ್ಕೊಟ್ಟ. ಸ್ವಲ್ಪ ದಿನ ಉಪಯೋಗಿಸಿದೆ. ಹಾಲೆಲ್ಲ ಕುಡಿತಾಯಿದ್ದೆ. ನೈಟಿಗೆ ಹಾಲೆಲ್ಲ ಕುಡಿಯೋಲ್ಲ, ದಪ್ಪ ಆಗಿಬಿಡ್ತೀನಿ ಅಂತ. ಅದಕ್ಕೆ ಎತ್ತಿ ನನ್ನ ಗ್ಲಾಸ್ ನಾನೇ ಕುಡಿಯೋದು. ಅವ್ರವ್ರ ಗ್ಲಾಸ್ ಅವರೇ ಯೂಸ್ ಮಾಡಲ್ಲ ಜಾಸ್ತಿ ನಮ್ಮ ಮನೇಲಿ ಯಾರೂ. ಅದಕ್ಕೆ ಇದು ಸೋಕೇಸ್ ಎಲ್ಲ ಸೋಕೇಸ್. ಇದು ಒಂದು ಗೊತ್ತಿದೆ ನಿಮಗೆ, ಫಸ್ಟ್ ವಿಡಿಯೋದೆಲ್ಲ ತೋರಿಸಿದ್ದೀನಿ. ನೆಕ್ಸ್ಟ್
ಕಾರ್ಗೆ ಗಿಫ್ಟ್ ಕೊಟ್ಟಿದ್ದು. ಮಗಂದೊಂದು ಮಗಳದೊಂದು ಇದೆ, ಮಗಂದೊಂದು ಅವರು ಕೂಡ ಅಷ್ಟೇ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ದಾಗ ತಗೊಳ್ತಾರೆ, ಕುಡಿತಾರೆ. ಅದಾದಮೇಲೆ ಮತ್ತೆ ಸೌಕೇಸ್, ಎಲ್ಲ ಸೌಕೇಸ್ ಈ ಥರನೇ ಸೌಕೇಸ್. ಹಿಂಗೆ ಮಡ್ಗೋಕ್ಕೆ ನಾವು ಸುಮ್ಮನೆ ಡೆಕೋರೇಷನ್ ಮಡ್ಗೋಕ್ಕೆ ತಗೊಳ್ಳೋದಷ್ಟೇ. ನೋಡಿ ಏನು ಮಾತ್ರ ಮಾಡ್ತಾ. ಇದು ಚಾಮುಂಡೇಶ್ವರಿ ಫೋಟೋ. ಇದು ಬಂದು ಯಾರೋ ಮನೆಗೆ ಏನೋ ಕೇಳಕ್ಕಂತ ಬಂದಾಗ ಇದನ್ನು ಫೋಟೋಸ್ ಇದನ್ನು ಕೊಟ್ಟಿದ್ದು ಪ್ರೇಮ್. ಎಷ್ಟು ಚೆನ್ನಾಗಿ ನೋಡಿ, ತಾಯಿ ಎದ್ದು ಬರುವ ರೀತಿಯೇ ಕಾಣಿಸ್ತಾರೆ. ಅಂದರೆ ದೇವರು ಒಂಥರ ನೋಡ್ತಾರೆ, ಒಂಥರ ಅಟ್ರಾಕ್ಷನು ನಮ್ಮ ಚಾಮುಂಡೇಶ್ವರಿ. ಇಲ್ಲೇ ನೋಡ್ಬೋದು. ಇಲ್ಲಿ ಅಮ್ಮ ಚಾಮುಂಡಮ್ಮ ಮೈಸೂರು ಕಾವೇರಿ ಪ್ರಾಂತದ ಜನರಲ್ಲಿ ಕಾಪಾಡಮ್ಮ, ಜೆ ಆನಂದ ಗೆಳೆಯರ ಬಳಗ. ಅಂದರೆ ಅದೇ ಯಾರೋ ಹುಡುಗರು ಕಲೆಕ್ಷನ್ ಏನೋ ಬಂದಾಗ ಈ ಫೋಟೋ ಕೊಟ್ಟಿದ್ರು. ನನಗೆ ತುಂಬ ಇಷ್ಟ ಆಯ್ತು ಈ ಫೋಟೋ. ಅದಕ್ಕೆ ಬಿಸಾಡೋದು ಬೇಡ ಅಂತ ಹೇಳಿ ನಾನೇನು ಮಾಡಿದೆ, ಇದನ್ನು ಅಲ್ಲಿ ಸೌಕೇಸ್ಗೆ ಸ್ಟಿಕ್ ಮಾಡ್ತೀನಿ. ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಕಾಣಿಸ್ತೈತಾ ಚೆನ್ನಾಗಿ? ಈ ಥರ ಕಾಣಿಸುತ್ತೆ ಅಂತ ಮಡಗಿದ್ದೀನಿ ನೋಡಿ. ಇನ್ನೂ ಬೋಲು ಸಿಕ್ಕಾಬಟ್ಟೆ ಬೋಲ್. ಇದು ಬೋಲ್, ಸಿಕ್ಕಾಬಟ್ಟೆ ಬೋಲ್ಸ್ ಇದೆ. ಹಾಗೆಲ್ಲ ತಂದ್ಬಿಡ್ತೀನಿ. ಇದು ಒಂದು ಚಾಪೀಸು ಬೋರ್ಡ್ಗೆ ಮಗನ ವರ್ಕ್ ಮತ್ತು ಮಗಳು ವರ್ಕ್ ಮಾಡಿದ್ರೆ ಇರಲಿ ಅಂತ ತಂದಿದ್ದೀನಿ. ಇದು ಬಂದು ತುಳಸಿ ಹಬ್ಬಕ್ಕೆ ಲೈಟಿಂಗ್ಸ್ ಕೊಡೋಕ್ಕೆ ಅಂತ ತಂದಿರೋದು, ಅಥವಾ ಯಾವುದಾದ್ರು ದೀಪಾವಳಿ ಹಬ್ಬಕ್ಕೆ ಅದಕ್ಕೆ ಅಂತ ತಂದಿರೋದು. ಸ್ವಿಚ್ ಹಾಕಿದ್ರೆ ಬರುತ್ತೆ ಲೈಟ್ಸ್. ಓಪನ್ ಹಿಂಗೆ ಏನಾರು ಹಬ್ಬ ಇದನ್ನು ಬಂದರೆ ಮಾತ್ರ ಓಪನ್ ಮಾಡ್ತೀನಿ, ತೊಗೊಳ್ತೀನಿ. ಮತ್ತು ಸ್ಟಿಕ್ ಹಾಕಿ ತೊಗೊಳ್ತೀನಿ, ಹಾಕ್ತೀನಿ. ಇದು ಪೌಡ್ರು ಯೂಸ್ ಮಾಡಿರ್ತೀನಿ ಮಿಕ್ಸೋದು. ಇದು ಅಷ್ಟೇ, ಬರ್ಡೇಗೆ ಏನಾದ್ರು ಕ್ಯಾಂಡಲ್ ಕರೆಂಟ್ ಥರ ಬರುತ್ತಲ್ಲ ಆ ಥರ ಬ್ಯಾಟ್ರಿ ಕ್ಯಾಂಡಲ್. ನೋಡಿ ಇದು ಎಷ್ಟಿದೆ ಗ್ಲಾಸಸ್, ಕಣ್ಣಿಗೆ ಹಾಕೋ ಗ್ಲಾಸ್ ವೆರೈಟಿ. ಯಾವ್ದು ಬೇಕು ಅದು ತಗೊಂಡು ಯೂಸ್ ಮಾಡಿ ಹಾಕ್ಕೊಳ್ತಾರೆ. ಕೈ ಸಿಗಲಿ ಅಂತ ಅಂದರೆ ಹೋಗ್ತಾ ಇರ್ತಾರಲ್ಲ ಸಿಟಿಗೆ, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ ಆವಾಗ. ಬಟ್ ನನಗೆ ಇಷ್ಟ, ನನ್ನ ಫೇವ್ರೆಟ್ ಇದು. ಒಂಥರ ಏನೋ ಒಂಥರ ಸೈಲೆಂಟಾಗಿ ಕಾಣಿಸುತ್ತೆ. ಎಲ್ಲರೂ ಧೂಳು ಗೀಳು ಅಂತ ಅಂದಾಗ ಜಾಸ್ತಿ ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗೆ ಅಂತ ಅನಿಸುತ್ತೆ. ಇವನಿಗೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತಾನಂತೇಳಿ ಏನು ಕಾಣಿಸ್ತು. ಸೂಪರ್. ಕುಡಿ ನೋಡಿ, ಟೆಸ್ಟ್ ಇದೆ. ಸೋಮವಾರ FA3 ಇನ್ನೆರಡಿದೆ, ಕನ್ನಡ ಮತ್ತು ಯಾವುದು ಚೆನ್ನಾಗಿರೋದು? ಕನ್ನಡ ಹಿಂದಿ. ಬರೀ ಅಂದರೆ ಬೆಳಗ್ಗೆಯಿಂದ ಹಿಂಗೆ ಆಟ ಆಡ್ತಾ ಇರೋದು. ಕೆಲಸ ಮಾಡ್ತಾ ನಾನು ಓದಿಸ್ಕೊಂಡಿದ್ದೆ ಮಾಡಬೇಕು. ನನ್ನ ಕೆಲಸ ಹಿಂಗಾದರೆ ಮುಗಿಯೋದೇ ಇಲ್ಲ. ಈ ಕಡೆ ಓದಿಸ್ಕೋಬೇಕು, ಈ ಕಡೆ ನೀನು ನೋಡ್ಕೋಬೇಕು. ಸೋಕೇಸ್ ಎಲ್ಲ ಕ್ಲೀನ್ ಮಾಡಾಯಿತು. ಅದಾದಮೇಲೆ ಈಗ ಒಂದು ಸ್ವಲ್ಪ ಕೆಳಗಡೆ ಕಸ ಗುಡಿಸ್ಕೊಂಡು ಸಾಮಾನೆಲ್ಲ ಕೆಳಗೆ ಇಳಿಕೋಣ ಅಂತ. ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಗೊಂಬೆಗಳೇ ಜಾಸ್ತಿ. ಅದರಲ್ಲೂ ಏನಾದ್ರು ಕೆಲಸ ಮಾಡ್ತಾಯಿದ್ರೆ ನನ್ನ ಮಗ ತುಂಬಾ ಡಿಸ್ಟರ್ಬ್ ಮಾಡ್ತಾನೆ, ಅದು ಬೇಕು ಇದು ಬೇಕು ಅಂತ. ನನಗೆ ಸಿಕ್ಕಾಪಟ್ಟೆ ಗೊಂಬೆ ಅಂದರೆ ಇಷ್ಟ. ನಾನೇನಾದರೂ ನೋಡ್ತಾಯಿದ್ರೆ ಅದೇನಾದರೂ ಎತ್ಕೊಂಡು ನೋಡ್ತಾರೆ, ಮಮ್ಮಿ ನನಗೂ ಕೊಡು ಗೊಂಬೆ ಅಂತ ಅನ್ನೋದು. ಮಧ್ಯೆ ತುಂಬಾ ಡಿಸ್ಟರ್ಬ್ ಮಾಡ್ತಾನೆ. ಅಂದರೆ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಟೆಡಿ ಬೇರೆ ಇದೆ. ಎಲ್ಲ ಬಂದವರೆಲ್ಲ ಅಂತಾರೆ ಇಷ್ಟೊಂದು ಗೊಂಬೆಗಳು ತೊಗೊಂಡು ಜೋಡಿಸ್ಕೊಂಡಿದೆಯಲ್ಲ ಅಂತ. ಬಟ್ ಇದು ನಿಜವಾಗ್ಲೂ ಅದು ಸೂತಕ ಏನಾದರೂ ಬಂದಾಗ ಅಥವಾ ಮನೆ ಕ್ಲೀನಿಂಗ್ ಬಂದಾಗ ಎಲ್ಲ ಮಾಡಬೇಕು ಅಂತಂದಾಗ ಅದು ಸಿಕ್ಕಾಪಟ್ಟೆ ತಲೆನೋವಾಗುತ್ತೆ. ಎಲ್ಲ ಒಣಗೋದೇ ಇಲ್ಲ. ಒಂದು 3-4 ದಿನ ಒಣ ಹಾಕ್ತೀನಿ ಇದು ಗೊಂಬೆಗಳೆಲ್ಲನೂ. ಅಷ್ಟು ಗೊಂಬೆಗಳಿದೆ. ಅಂದರೆ ತುಂಬ ಇಷ್ಟ ಗೊಂಬೆ ಅಂತ ಹೇಳಿದ್ರೆ. ಒಂದೊಂದು ಮೆಮೊರೇಬಲ್, ಎಲ್ಲರೂ ಹೋದಾಗ ಒಂದೊಂದೊಂದು ಗೊಂಬೆಗಳು ತಂದು ಮಡಗಿರ್ತೀನಿ ನಾನು. ನೋಡಿ ಇಲ್ಲಿದೆ ಇಷ್ಟು ಮಕ್ಕಳು ಗೆದ್ದಿರೋದು ಇವೆಲ್ಲ. ಮತ್ತೆ ಮಗ ಇಬ್ರು ಗೆದ್ದಿರೋದು ಐತೆ, ಬಟ್ ಜಾಸ್ತಿ ಮಗಳದ್ದು ಐತೆ ಸ್ಪೋರ್ಟ್ಸಲ್ಲಿ. ಅದೇ ಓದು ಅಂದ್ರೆ ಮಾತ್ರ ಆಗಲ್ಲ ಇಬ್ರಿಗೂ. ಸ್ಪೋರ್ಟ್ಸಲ್ಲಿ ಮಾತ್ರ ಇಬ್ರು ಫಸ್ಟ್ ಇದ್ದಾರೆ. ಸ್ಪೋರ್ಟ್ಸ್ಗೆ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಸ್ಪೋರ್ಟ್ಸೇ.
ಮಗಂದು ಬಂದು ಸಿರಿಗನ್ನಡ ಎಕ್ಸಾಮಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ಅದ್ರದ್ದೊಂದು ಪ್ರೈಸ್ ಇದೆ ಅಷ್ಟೇ. ಇದು ಒಂದು ಗೋಲ್ಡ್ ಮತ್ತೆ ಒಂದು ಸಿಲ್ವರ್ ಮತ್ತೆ ಇದೊಂದುಲಿ ಅಪ್ಪ ಮತ್ತೆ ತಮ್ಮ ಬೆಂಗಳೂರು ಟ್ರಿಪ್ ಹೋಗಿದ್ರು. ಅವಾಗ ನಮ್ಮ ಮನೆಗೊಂದು ಮತ್ತೆ ಇಲ್ಲಿ ನನ್ನ ಮನೆಗೊಂದು ತಗೊಬಂದು ಕೊಟ್ಟಿದ್ರು. ಅಂದ್ರೆ ಅಪ್ಪನ ಮನೆಗೊಂದು ಮತ್ತೆ ಇಲ್ಲಿಗೊಂದು ಎರಡು. ನನಗೆ ತುಂಬಾ ಇಷ್ಟ ಗೊಂಬೆಗಳು ಅಂತಂದ್ರೆ ಟೆಡಿ ಬೇರ್ ಅಂದ್ರೆ ನೋಡ್ತೀವಿ. ಅದಕ್ಕೆ ನಮ್ಮ ಮನೆಗೆ ಜಾಸ್ತಿ ಟೆಡಿ ಬೇರೆ ಐತೆ. ಇಲ್ಲಿ ನೋಡಿ ಮಾಡ್ಕೊ ಕೇಳ್ತದ ನೋಡು. ಟೆಡಿ ಬೇರ್ ಅಂದ್ರೆ ತುಂಬಾ ಇಷ್ಟ. ಇದು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ, ನನ್ನ ಮಗನ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾದಪ್ಪನ ಬೆಟ್ಟಕ್ಕೆ ಹೋಗಿದ್ದು. ಅವಾಗ ಬೇಕೇ ಬೇಕು ಅಂತ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ತಗ್ಸ್ಕೊಂಡಿರೋದು ನನ್ನ ಯಜಮಾನ್ರ ಕೈಲಿ. ಇದು ಎಲ್ಲೋ ಫಂಕ್ಷನ್ಗೆ ಹೋಗಿದ್ದಾಗ ತಗೊಂಡು ಬಂದಿದ್ದು. ಇದು ಬಂದು ನನ್ನ ತಂಗಿ ಬರ್ಡೇಗೆ ಅಂತ ಕೊಡ್ಸಿದ್ದು ಮಗಳಿಗೆ. ವಾಟರ್ ಪ್ರೂಫ್ ಇದು. ಅವಾಗ ಬರೀ ಗೊಂಬೆನೆ ಬರೀ 800 ರೂಪಾಯಿ ಇದೊಂದಕ್ಕೆ. ಈ ಹುಲಿ ಬಂದು ನಾವು ಆದಿಚುಂಚನಗಿರಿಯಲ್ಲಿ ಗೊಂಬೆಗಳು ಸಿಕ್ಕಾಪಟ್ಟೆ ಕಡಿಮೆ ಸಿಗ್ತವೆ ಅಂತ ಹೇಳ್ತಿದ್ರು. ಹೋಗಿದ್ದಾಗ ನೋಡೋಣ ಅಂದ್ಬಿಟ್ಟು ತಗೊಂಡ್ ಬಂದ. ಬಟ್ ಪರವಾಗಿಲ್ಲ. ಬಟ್ ಅಮೌಂಟ್ ಮರ್ತೋಗಿದೆ ಎಷ್ಟು ಅಂತ ಗೊತ್ತಿಲ್ಲ. ಬಟ್ ಅವಾಗ ತಗೊಂಡ್ ಬಂದಿದ್ದು ಈ ಗೊಂಬೆ ಮತ್ತೆ ಆ ಗೊಂಬೆ ಎರಡನ್ನು ತಗೊಂಡ್ ಬಂದಿದ್ದು. ಫೈನಲಿ ಎಲ್ಲ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು. ಈಗ ಸೋಫಾ ಸೆಟ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಸೋಫಾ ಸೆಟ್ ಏನು ಡೈಲಿ ಎಳೆಯೋಕ್ಕೆ ಹೋಗಲ್ಲ, ಯಾಕಂದರೆ ಎಳೆದ್ರೆ ಹೋಗ್ಬಿಡುತ್ತೆ ಅಂತ. ಅದೊಂದು ನಮ್ಮ ಯಜಮಾನ್ರು ಇದ್ದಾಗ ನಾನೇನಾದ್ರು ಈ ಸೋಫಾ ಸೆಟ್ ಎಲ್ಲ ಎಳೆದ್ರಂತೂ ಬೈತಾ ಇರ್ತಾರೆ, ನಾನು ಸೋಫಾ ಸೆಟ್ ಎಳ್ದು ತೀರಿಸ್ಬಿಟ್ಟೆ ಅಂತ. ಅದಕ್ಕೆ ಅವ್ರು ಇದ್ದಾಗ ಸೋಫಾ ಸೆಟ್ ಎಲ್ಲ ಎಳೆಯಲ್ಲ. ಯಾಕಂದರೆ ಸಣ್ಣ ಸಣ್ಣ ಧೂಳೆಲ್ಲ ಒಳಗಡೆ ಇರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಎಳೆದು ಕಸ ಗುಡಿಸಿದ್ರೆ ನನಗೆ ಕಸ ಗುಡಿಸಿದ್ರೆ ಸಮಾಧಾನ ಆಗೋದು. ಇಲ್ಲ ಅಂದರೆ ನಿಜವೂ ಸಮಾಧಾನ ಆಗೋಲ್ಲ. ಏನಾರು ಈ ಥರ ಡೀಪ್ ಕ್ಲೀನ್ ಮಾಡಿದಾಗ ಈ ಥರ ಎಳೆದ್ಬಿಟ್ಟು ಸೋಫಾ ಸೆಟ್ ಒಂದು ಸ್ವಲ್ಪ ಜರುಗಿಸ್ಬಿಟ್ಟು ನೀಟಾಗಿ ಕಸ ಗುಡಿಸ್ಕೊಂಡೆಲ್ಲ ಒರೆಸ್ಕೋತೀನಿ. ಯಾಕೆಂದರೆ ಅವ್ರು ಇದ್ದಾಗಂತೂ ನಾನು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅಯ್ಯೋ ಇದು ತೀರಿಸ್ಬಿಟ್ಟೆ ಅದು ತೀರಿಸ್ಬಿಟ್ಟೆ ಎಳ್ದು ಹೊರ್ಟೋಗ್ಬಿಡುತ್ತೆ ಸೋಫಾ ಸೆಟ್ ಅಂತ ಬೈತಾನೆ ಇರ್ತಾರೆ. ಆ್ಯಕ್ಚುಲಿ ಸೋಫಾ ಸೆಟ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ, ಒಂದು ಸ್ವಲ್ಪ ತರಬೇಕು. ಸದ್ಯಕ್ಕೆ ಇರಲಿ ಅಂತ ಅದನ್ನೇ ಮೇನೇಜ್ ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲ ಡೈಲಿನೂ ಅಷ್ಟೇ. ಅಂದರೆ ನಾನು ಅಂದರೆ ಡೈಲಿ ಕಸ ಗುಡಿಸ್ಬೇಕಾದ್ರೆ ಸೋಫಾ ಸೆಟ್ಟೆಲ್ಲ ಎಳೆಯಲ್ಲ. ಈ ರೀತಿ ವಾರ ಮಾಡಿದಾಗ ಈ ಥರ ಮಾಡ್ಕೊಳ್ತೀನಿ. ಕಿಟಕಿಗಳು ಮಾತ್ರ ಡೈಲಿ ಇಟ್ಕೊಳ್ತೀನಿ, ಯಾಕಂದರೆ ಸಿಕ್ಕಾಬಿಟ್ಟೆ ಧೂಳಿರುತ್ತೆ. ಅದಕ್ಕೋಸ್ಕರ ಅದು ಡಸ್ಟೆಲ್ಲ ಕೂತಿರುತ್ತೆ ಸಣ್ಣ ಸಣ್ಣ ಇದರಲ್ಲಿ. ಏನಾದ್ರು ಕಸ ಗುಡಿಸ್ಬೇಕಾದ್ರೆ ಈ ರೀತಿ ಯಾವ್ದು ಬಟ್ಟೆ ಮಾಡಿಕೊಂಡು ಆಮೇಲೆ ಬಟ್ಟೆ ತಗೊಂಡು ಈ ರೀತಿ ನೀಟಾಗೆಲ್ಲ ಇಟ್ಕೊಳ್ತೀನಿ. ಆಲ್ಮೋಸ್ಟ್ ಎಲ್ಲ ಫೈನಲಿ ಕೆಲಸ ಎಲ್ಲ ಮುಗಿತಾ ಬಂತು. ಈಗ ಒಂದು ಸ್ವಲ್ಪ ಫೋಟೋಗಳೆಲ್ಲ ಧೂಳಾಗಿತ್ತು ಅಂತ ಫೋಟೋಗಳೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಫೋಟೋಗಳಿಗಿಂತ ಹೆಚ್ಚಾಗಿ ಮಗಳ ಫೋಟೋನೇ ತುಂಬ ಇದೆ. ಮಗನ ಫೋಟೋ ಕಮ್ಮಿ ಇರೋದಕ್ಕೆ ನನ್ನ ಫೋಟೋ ಜಾಸ್ತಿ ಮಾಡಿಸು ಮಮ್ಮಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾನೆ. ಮಾಡಿಸ್ಬೇಕು ಫೋಟೋಗಳು ಅವನದು ಕೂಡ. ನಮ್ಮ ಮನೆ ಫಸ್ಟ್ ಮನೆ ಗೃಹ ಪ್ರವೇಶ ಮಾಡಿದಾಗ ದೊಡ್ಡ ಫೋಟೋ ಬೇಕು ಅಂದ್ಬಿಟ್ಟು, ಫ್ಯಾಮಿಲಿ ಫೋಟೋ ಬೇಕು ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಫೋಟೋಗ್ರಾಫರೇ ಈ ರೀತಿ ಮಾಡಿಕೊಟ್ರು. ಇದು ಎಷ್ಟಾಯಿತು ಅಂತ ಫೋಟೋ ಫ್ರೇಮ್ಗೆ ಜ್ಞಾಪನೆ ಇಲ್ಲ, ಬಟ್ ಫ್ಯಾಮಿಲಿ ಇರಲಿ ಅಂತ ಚೆನ್ನಾಗಿದೆ ಅಂದ್ಬಿಟ್ಟು ಮಾಡಿಕೊಟ್ರು. ಇದು ಸಪ್ರೇಟ್ ಸಿಂಗಲ್ ನಿಂತಿದ್ದೆ ಅಂದ್ಬಿಟ್ಟು ಮಾಡಿರೋದು. ಚೆನ್ನಾಗಿದೆ ಅಲ್ವಾ? ಇದು 1 ವರ್ಷ 2 ವರ್ಷ ಇರಬೇಕು ಅಂತ ಅನಿಸುತ್ತಾ. ಇದು ಒಂದೂವರೆ ವರ್ಷ ಇವನಿಗೆ ವರ್ಷದ ಬರ್ಡೇ ಮಾಡಿದ್ದು. ಕರೆಕ್ಟ್ 1 ವರ್ಷ ಆಗಿತ್ತಷ್ಟೇ. 1 ವರ್ಷ 2 ತಿಂಗಳು 3 ತಿಂಗಳು ಆಗಿತ್ತು ನಮಗೆ. ಇದು ಬಂದು ಇವರು ನಮ್ಮ ತಾಯಿ, ನನ್ನ ಮಗ. ಇದು ಬಂದು ಎಲ್ಲ ಟ್ರಿಪ್ ಹೋಗಿದ್ರು, ಫ್ಯಾಮಿಲಿ ಟ್ರಿಪ್ಪು. ನಾವು ಹೋಗಿರಲಿಲ್ಲ, ನನ್ನ ಮಕ್ಕಳ ಜೊತೆಗೆ ಎಲ್ಲ ಫ್ಯಾಮಿಲಿ ಟ್ರಿಪ್ ಹೋಗಿದ್ರು. ಆವಾಗ ಯಾವುದೋ ಬೀಚ್ ಹತ್ರ ತೆಗ್ದಿರೋದು ಇದು. ಅಂದರೆ ಫೋನಲ್ಲಿ ನನ್ನ ಮಗನ ಬರ್ಡೇಲಿ ಗಿಫ್ಟಾಗಿ ನೀಡಿರೋದು ಅವ್ರ ಮಾವ. ಮೊಮ್ಮಗಳ ಜೊತೆಲಿ ಎಷ್ಟು ಖುಷಿಯಾಗಿದೆ ಅನ್ನೋದು ನೋಡೋಕೆ ಒಂಥರ ಖುಷಿ ಅಂತ ಅನಿಸುತ್ತೆ. ಚೆನ್ನಾಗಿದೆ. ಇದು ಬಂದು ಫ್ರೆಂಡ್ ಮದುವೆಗೆ ಹೋಗಿದ್ದು. ಅವಾಗ ಫೋನಲ್ಲಿ ತೆಗ್ದಿರೋದು, ಫ್ರೆಂಡ್ ಫೋನಲ್ಲಿ. ನಾನು ಮತ್ತು ಹಸ್ಬೆಂಡು ಮಗ. ಇದು ನನ್ನ ಬರ್ಡೇಲಿ ನನ್ನ ಫ್ರೆಂಡ್ಸು ಗಿಫ್ಟ್ ಕೊಟ್ಟಿರೋದು ಸೇರಿಸಿ. ತುಂಬಾ ಇದೆ ಫೋಟೋಗಳು. ಚೆನ್ನಾಗಿದೆ ಅಲ್ವಾ? ಆ್ಯಕ್ಚುಲಿ ನನ್ನ ಐಡಿಯಾ ಏನಿರೋದು ಅಂತ ಅಂದರೆ, ಇಲ್ಲೆಲ್ಲ ಫುಲ್ಲು ಈ ಗೋಡೆಗೆ ಎಲ್ಲ ಫುಲ್ಲು ಫೋಟೋಗಳೇ ಫ್ರೇಮ್ಗಳೇ ಹಾಕಬೇಕು ಅಂತ. ಬಟ್ ನನ್ನ ಹಸ್ಬೆಂಡ್ಗೆ ಈ ಥರ ಎಲ್ಲ ಇಷ್ಟ ಇಲ್ಲ. ಅವ್ರು ಬೇಡಕ್ಕೆ ಬೇಡ, ಎಲ್ಲ ಖಾಲಿ ಇರಬೇಕು ಅಂತಾರೆ. ಅದಕ್ಕೆ ಈ ಸೈಡ್ ಗೋಡೆ ಎಲ್ಲ ಜಾಸ್ತಿ ಫೋಟೋ ಹಾಕ್ಸಿದ್ದೀನಿ. ಆ್ಯಕ್ಚುಲಿ ಇನ್ನೂ 2 ಫೋಟೋ ಬರೋದು ಪೆಂಡಿಂಗ್ ಇದೆ. ನನ್ನ ಮಗಂದು ಕೃಷ್ಣನ ಫೋಟೋ ಒಂದು ಕೊಟ್ಟಿದ್ದೀನಿ, ಅದು ಬರಬೇಕು.
ಒಂದು ಕೃಷ್ಣಂದೊಂದು ಮಾಡ್ಸೋಕ್ಕೆ ಅಂತ ಕೊಟ್ಟಿದ್ದೀನಿ. ಹಾಗೆ ಮಗಳದ್ದು ಈಗ ದೊಡ್ಡೋಳ ಆದಮೇಲೆ ಅವಳು ಒಂಟಿ ಸಿಂಗಲ್ ಫೋಟೋ ಎಲ್ಲೂ ಇಲ್ಲ. ಚಿಕ್ಕದ್ರ ವಯಸ್ಸಿರೋದು ಅಷ್ಟೇ, ಚಿಕ್ಕ ವಯಸ್ಸಲ್ಲಿರೋದು, ದೊಡ್ಡದು ಫ್ರೇಮ್ ಯಾವುದೂ ಇಲ್ಲ. ಅದಕ್ಕೆ ಅವಳದೊಂದು ಫೋಟೋ ಕೊಡಬೇಕು. 2 ಮಾಡೋಕ್ಕೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವೆರಡು ಬಂದರೆ ಇಲ್ಲೊಂದು ಅಲ್ಲೊಂದು ಹಾಕ್ತೀನಿ. ಅಲ್ಲಿಗೆ ಈಗ ಫುಲ್ ಪಿಕಪ್ ಆಗುತ್ತೆ ಅಂತ ನನ್ನ ಇದೆ. ಬಟ್ ನನ್ನ ಹಸ್ಬೆಂಡ್ಗೆ ಇಷ್ಟ ಇಲ್ಲ. ನೋಡೋಣ ಯಾವ ಥರ ಕಾಣಿಸುತ್ತೆ. ಫೈನಲಿ ಆಲ್ ಕೆಲಸ ಎಲ್ಲ ಮುಗೀತು. ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ನಿಂತ್ಕೊಂಡ್ರೆ 1 ಅವರ್ 2 ಅವರ್ ಬೇಕೇ ಬೇಕು. ತುಂಬಾ ಬಾಕ್ಸೆಲ್ಲ ಒರೆಸಿ ಇವೆಲ್ಲನೂ ಕ್ಲೀನ್ ಮಾಡಿ ಖಾಲಿಯಾಗಿರೋದೆಲ್ಲ ಬಾಕ್ಸು ಸ್ಟೋರೇಜ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಲಾಸ್ಟಲ್ಲಿ ಇಟ್ಕೋತೀನಿ ಅಡುಗೆ ಮನೆನ. ಈಗ ಹೊಸ ವರ್ಷದಲ್ಲಿ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ದೆ ಅಂತ ಪೇಪರ್ ಏನು ಚೇಂಜ್ ಮಾಡ್ತಾಯಿಲ್ಲ. ಜಿರಳೆ ಔಷಧಿ ಎಲ್ಲನೂ ಫ್ರೇ ಮಾಡಿ, ಅಂದರೆ ಎಲ್ಲನೂ ಅದನ್ನು ಜಿರಳೆ ಔಷಧಿ ಯಾವ್ಯಾವ ಜಿರಳೆ ಬರುತ್ತೆ ಅಂತ ನೋಡಿಕೊಂಡು ಯಾವ್ಯಾವಕ್ಕೆಲ್ಲ ಅಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇರೋ ಕಡೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಸಿಕ್ಕಾಬಿಟ್ಟೆ ಲೇಟ್ ಆಗುತ್ತೆ ಅಂತಲೇ ನಾನು ಅಡುಗೆ ಮನೆ ಯಾವಾಗಲೂ ಲಾಸ್ಟಲ್ಲಿ ಇಟ್ಕೋತೀನಿ. ಈಗ ಫಸ್ಟು ಡೆಕೋರೇಷನ್ ಅಂದರೆ ಆ ಬಾಕ್ಸ್ ಏನು ಇದೆ ಅದೆಲ್ಲನ ಕ್ಲೀನ್ ಮಾಡಿಕೊಂಡು ಯಾವ್ಯಾವ ಖಾಲಿಯಾಗಿದೆ ಅಲ್ಲೇ ತುಂಬ್ಕೊಳ್ತೀನಿ. ಖಾಲಿಯಾಗಿಲ್ಲ ಅಂತ ಅಂದರೆ ಅದು ಖಾಲಿ ಆದಮೇಲೆ ತುಂಬ್ಕೊಳ್ತೀನಿ. ಈಗ ಫಸ್ಟು ಮೇಲ್ಗಡೆ ಸ್ಟೆಪ್ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಾಡ್ಕೋತಾನೆ ಕೆಲಸ ಮಾಡ್ಕೋತಾ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಾನೆ ನಾನು ಅಡುಗೆನೂ ತಿಂಡಿನೂ ಕೂಡ ಮಾಡಿಕೊಂಡೆ. ಚಿತ್ರಾನ್ನ ಮತ್ತು ಮಧ್ಯಾಹ್ನ ಸಾಂಬಾರಿಗೆಲ್ಲ ಮಾಡ್ಕೊಂಬಿಡೋಣ ಒಟ್ಟಿಗೆ ಅಂತ ಹೇಳ್ಬಿಟ್ಟು ತಿಳಿಸಾಂಬಾರು ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಎಲ್ಲ ರೆಡಿ ಮಾಡಿಕೊಂಡೆ. ತಿಳಿಸಾಂಬಾರಿಗೂ ಅದೇ ಒಲೆ ಮೇಲೆ ತಿಳಿಸಾಂಬಾರು ಕೂಡ ಮಾಡಿಕೊಂಬಿಟ್ರೆ ಈಸಿ ಆಗುತ್ತೆ ಅಂತ. ಇಲ್ಲ ಮಧ್ಯೆ ಬಂದು ಅಡುಗೆ ಆಯಿತಾ ತಿಂಡಿ ಆಯಿತಾ ಅಂತ ಕೇಳ್ತಾನೆ ಇರ್ತಾರೆ. ಅದಕ್ಕೆ ಅವ್ರು ಬರೋಷ್ಟರಲ್ಲಿ ಡ್ಯೂಟಿಯಿಂದ ಬರೋಷ್ಟರಲ್ಲಿ ನಾನು ಅನ್ನ ಮತ್ತು ಸಾಂಬಾರೆಲ್ಲ ಮಡಗಿಬಿಟ್ರೆ ಮಧ್ಯಾಹ್ನಕ್ಕೆ ಅನ್ನ ಮಾಡಿಕೊಂಡು ಸಾಂಬಾರು ಹಾಕ್ಕೊಂಡು ಊಟ ಮಾಡೋಕ್ಕೆ ಸರೋಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಾಂಬಾರು ಕೂಡ ಮಾಡಿಕೊಂಡೆ. ಅದಾದಮೇಲೆ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಗಲೀಜಿರುತ್ತೆ. ಅಡುಗೆ ಕೆಲಸ ಮಾಡಬೇಕು, ತಿಂಡಿ ರೆಡಿ ಮಾಡ್ಕೋಬೇಕು ಅಂದರೆ ಅದಕ್ಕೋಸ್ಕರ ನಾನು ಲೇಟಾಗಿ ಮಾಡ್ಕೊಳ್ತೀನಿ. ಅಡುಗೆ ಮನೆ ಎಲ್ಲ ಫಿನಿಶ್ ಆದಮೇಲೆ ನೀಟಾಗಿ ಮಾಡಿಕೊಂಡ್ರೆ ನಮಗೂ ಕೆಲಸ ಮಾಡೋಕ್ಕೆ ಈಸಿ ಅಂತ ಅನಿಸುತ್ತೆ. ಮಧ್ಯೆ ಅಡುಗೆ ಮಾಡೋದು ಮಧ್ಯೆ ಹೋಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ರೆ ಆಗೋದೇ ಇಲ್ಲ. ಅದಕ್ಕೆ ನಾನು ಬೆಳಗ್ಗೆ ತಿಂಡಿಗೂ ರೆಡಿ ಮಾಡಿಕೊಂಡು ಮತ್ತು ಮಧ್ಯಾಹ್ನ ಊಟಕ್ಕೂ ರೆಡಿ ಮಾಡಿಕೊಂಡೆ. ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡೋಣ ಫಸ್ಟು ಅಂತ ಹೇಳಿ ಅಡುಗೆ ಎಲ್ಲನೂ ಮಾಡಿ ಮಡಗಿಬಿಟ್ಟು ಈಗ ಅಡುಗೆ ಮನೆಯೆಲ್ಲ ತೊಳಿತಾ ಇದ್ದೀನಿ. ತಿಳಿಸಾಂಬಾರು ಕೂಡ ಆಯಿತು. ಫೈನಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ತಿಳಿಸಾಂಬಾರು ಮಾಡಿಕೊಂಡು ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ಅದಕ್ಕೆ ಬಿಸಿ ಅನ್ನ ಮಾಡ್ಕೊಂಡು ಊಟ ಮಾಡ್ತಾ ಇರೋದು ಸೂಪರಾಗಿರುತ್ತೆ. ಫೈನಲಿ ತಿಳಿಸಾಂಬಾರು ಕೂಡ ಆಯಿತು. ಅದಾದಮೇಲೆ ಈಗೆಲ್ಲ ಗ್ಯಾಸೆಲ್ಲನೂ ನೀಟಾಗಿ ಅಡುಗೆ ಮಾಡಿದ್ದೆಲ್ಲ ಸೈಡ್ಗೆ ಮಡಗಿ ಈಗೆಲ್ಲನೂ ಸೋಪ್ ಹಾಕ್ಕೊಂಡು ನೀಟಾಗಿ ತೊಳ್ಕೊತಾ ಇದ್ದೀನಿ. ಅಂದರೆ ಪ್ರತಿಯೊಂದು ಕೆಲಸನೂ ಅಷ್ಟೇ ಡೀಪ್ ಕ್ಲೀನಿಂಗ್ ಅಂತ ಅಂದಾಗ ಅಷ್ಟೇ ಎಲ್ಲ ನೀಟಾಗಿ ತೊಳ್ಕೊಬೇಕು. ಅಂದರೆ ನನಗೆ ಗೊತ್ತಿಲ್ಲ ಬೇರೆಯವ್ರು ಯಾವ ರೀತಿ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಬಟ್ ನನಗೆ ಮನೆ ಕೆಲಸ ಮಾಡೋದು ತುಂಬಾ ಇಷ್ಟ. ಯಾವಾಗಲೂ ಬೈತಾ ಇರ್ತಾರೆ, ಏನಾದರೂ ಕೇಳಿದ್ರೆ ಯಾವಾಗಲೂ ಮನೆ ಕೆಲಸ ಮಾಡ್ತಾ ಇರ್ತೀನಿ, ಅದು ಮಾಡ್ತಾ ಇರ್ತೀನಿ ಅಂತ. ನಾನು ಡ್ಯೂಟಿಗೆ ಹೋದರೂ ಕೂಡ ನನ್ನ ಕೆಲಸ ನಾನು ಮುಗಿಸಿನೇ ನಾನು ಡ್ಯೂಟಿಗೆ ಹೋಗೋದು. ಬೇಕಾದರೆ ಬೆಳಗಾನ ಎದ್ದು ಕೆಲಸ ಮಾಡು ಅಂದ್ರೂ ಮಾಡಿಬಿಡ್ತೀನಿ. ಬಟ್ ನನಗೆ ಮನೆ ನೀಟಾಗಿರಬೇಕು, ಯಾವಾಗಲೂ ಮನೆ ಒಂಥರ ಫ್ರೆಶ್ನಂತ ಇರಬೇಕು, ಪ್ರೆಸ್ ಕೊಡ್ತಾ ಇರಬೇಕು ಅಂತ ಅನಿಸುತ್ತೆ. ಬಂದವ್ರು ಯಾರಾದರೂ ಪರವಾಗಿಲ್ಲ ತುಂಬ ನೀಟಾಗಿ ಮಡಿಕೊಂಡಿದ್ದಾರೆ ಅಂತ ಕಮೆಂಟಾದರೂ ಕೊಡಲೇಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅಡುಗೆ ಮನೆಯವರು ಸ್ವಲ್ಪ ಮತ್ತು ಗ್ಯಾಸೆಲ್ಲ ನೀಟಾಗಿ ತೊಳೆದು ಎಲ್ಲನೂ ಕ್ಲೀನ್ ಮಾಡ್ಕೊಂಡಾಯಿತು. ಇನ್ನೊಂದು ಸ್ವಲ್ಪ ಪಾತ್ರೆ ಅಂದರೆ ಸಿಂಕಲ್ಲಿ ಹಾಕಿದ ಪಾತ್ರೆಗಳಿತ್ತು, ಅದನ್ನು ಕೂಡ ವಾಶ್ ಮಾಡ್ಕೊಂಡು ಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ವಾಶ್ ಮಾಡ್ಕೊಂಡು ಆದಮೇಲೆ ಕೆಳಗಡೆ ಡ್ರಾಯ್ಗಳು ಒಂದು ಬಿಚ್ಚಿ ಅದೆಲ್ಲ ನೀಟಾಗಿ ಏನು ಐಟಮ್ಗಳು ಖಾಲಿಯಾಗಿದ್ದೆಲ್ಲ ನೋಡಿಕೊಂಡು ಸ್ಟೋರೇಜ್ ಮಾಡಿಕೊಂಡು ಹಾಗೆ ಅದೆಲ್ಲ ಪಾತ್ರೆ ಅನ್ನೋದು ಅಂದರೆ ಒಂದು ಬ್ಯಾಸ್ಕೆಟ್ ಅಂತ ಇರುತ್ತೆ, ಆ ಬ್ಯಾಸ್ಕೆಟೆಲ್ಲ ಬಿಚ್ಚಿ ನೀಟಾಗಿ ಒರೆಸ್ಕೋಬೇಕು. ಅಂದರೆ ಸೂತ್ಕ ಟೈಮಲ್ಲಿ ನಾವು ಬ್ಯಾಸ್ಕೆಟನ್ನು ಬಿಚ್ಚಿ ಅದನ್ನು ತೊಳೆದು ಡ್ರೈ ಮಾಡಿ ನಾವು ಹಾಕ್ತೀವಿ. ಅಂದರೆ ಬ್ಯಾಸ್ಕೆಟೆಲ್ಲನೂ ಬಿಚ್ಚಬೇಕು, ಅದನ್ನು ಕ್ಲೀನಾಗಿ ಒರೆಸಿ ಮತ್ತೆ ಬ್ಯಾಸ್ಕೆಟನ್ನು ಹಾಕಬೇಕು. ಇವೆಲ್ಲನೂ ಅಂದರೆ ಪಾತ್ರೆ ಸ್ಟ್ಯಾಂಡದು, ತಟ್ಟೆ ಸ್ಟ್ಯಾಂಡದು ಮತ್ತು ದಪ್ಪದು ತಪ್ಪಲೆ ಎಲ್ಲ ಮಡಗ್ತೀವಲ್ಲ ಆ ಥರದ್ದೆಲ್ಲ ಬ್ಯಾಸ್ಕೆಟ್ ಇದೆ. ಅದೆಲ್ಲನೂ ಅಂದರೆ ಬಿಚ್ಚಿ ಅದನ್ನು ಮತ್ತೆ ಹಾಕಬೇಕು. ಹಾಕೋದು ಕಷ್ಟ ಮತ್ತು ಅದನ್ನು ಬಿಚ್ಚೋದು ಕಷ್ಟ. ಯಾಕೆಂದರೆ ಓಪನ್ ಮಾಡಿಬಿಟ್ಟು ಅದನ್ನು ಮತ್ತೆ ಹಾಕಬೇಕು ಅಂದರೆ ತುಂಬಾ ಕಷ್ಟ. ಅದನ್ನ ನೀಟಾಗಿ ಕೂರಿಸ್ಬೇಕು. ಯಾವಾಗಲೂ ಬೈತಾ ಇರ್ತಾರೆ ನಮ್ಮ ಹಸ್ಬೆಂಡು, ಅದೆಲ್ಲನೂ ಬಿಚ್ಚಿ ಎಲ್ಲ ರೆಡಿ ಮಾಡ್ತಾ ಇರ್ತೀಯ, ಸುಮ್ಮನೆ ಒಂದೊಂದು ರಿಪೇರಿ ಮಾಡಿಬಿಡ್ತೀವಿ, ಒಂದೊಂದು ಸತಿ ಅದು ಒಂಚೂರು ಬಿಚ್ಚೋಗ್ಬಿಟ್ರೆ ಮತ್ತೆ ಹಾಕೋಕ್ಕೆ ಆಗೋಲ್ಲ. ಅದಕ್ಕೆ ನೋಡ್ಕೊಂಡು ನಿಧಾನಕ್ಕೆ ಅದನ್ನು ಓಪನ್ ಮಾಡ್ಕೋಬೇಕು ನಾವು. ಆ್ಯಕ್ಚುಲಿ ನಾನು ಗ್ರೀನ್ ಮತ್ತು ವೈಟ್ ಹಾಕ್ಸ್ಬಿಟ್ಟಿದ್ದೀನಿ. ನಿಜವಾಗ್ಲೂ ವೈಟ್ ಹಾಕ್ಸ್ಬಿಟ್ಟು ಒಂಚೂರು ಮುಟ್ಟುತ್ತವೆ, ಅದು ಕರೆ ಆಗಿಬಿಟ್ರೆ ಹೋಗೋಲ್ಲ. ಅದಕ್ಕೆ ನಾನು ಅದನ್ನು ಮಾಡ್ತಾ ಇರ್ತೀನಿ, ಡೈಲಿ ಒರೆಸ್ಕೊಂಡ್ಬಿಡ್ತೀನಿ ಅದನ್ನು ವೈಟ್ ಇರೋದೆಲ್ಲ. ಇಲ್ಲಾಂದರೆ ಬೇರೆ ಕಲರ್ ಇದ್ದರೆ ಆಪ್ಷನ್ನು ಚೆನ್ನಾಗಿರ್ತಿತ್ತು. ಬಟ್ ನನಗೆ ಆವಾಗ ಹೋದ ತಕ್ಷಣ ಈ ಕಲರ್ ಎದ್ದು ಕಾಣಿಸ್ತಿತ್ತು ಅಂತ ಈ ಕಲರ್ ಹಾಕಿಸ್ಬಿಟ್ಟೆ ನಾನು. ಯಾಕೆಂದರೆ ನಿಜವಾಗ್ಲೂ ವೈಟು ಮುಟ್ಟುತ್ತವೆ, ಕರೆ ಆಗಿಬಿಡುತ್ತೆ, ಹೋಗೋದಿಲ್ಲ ನೀಟಾಗಿ. ಅದಕ್ಕೆ ನಾನು ಅದನ್ನು ನೀಟಾಗಿ ಆವಾಗ ಒರೆಸ್ಕೊಳ್ತಾ ಇರ್ತೀನಿ. ಎಲ್ಲನೂ ಅದನ್ನು ಪೇಪರೆಲ್ಲ ಚೇಂಜ್ ಮಾಡಿಕೊಂಡು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ರೆಡಿ ಮಾಡ್ಕೊಳ್ಳೋ ಗಂಟೆ ನಿಜವಾಗ್ಲೂ ಸಾಕಾಗೋಯಿತು. ಆಲ್ಮೋಸ್ಟ್ ಎಲ್ಲ ಕೆಲಸ ಬ್ಯಾಸ್ಕೆಟೆಲ್ಲ ಬಿಚ್ಚಿ ಎಲ್ಲ ನೀಟಾಗಿ
ಅಂದರೆ ಕೆಲಸ ಎಲ್ಲನೂ ಮಾಡ್ಕೊಳಕ್ಕೆ ನಿಜವೂ ನಾನು ಅದಕ್ಕೆ ಅಡುಗೆ ಮನೆ ಯಾವಾಗಲೂ ಲಾಸ್ಟಲ್ಲಿ ಇಟ್ಕೋತೀನಿ. ಯಾಕೆಂದರೆ ನಿಜವೂ ಅದನ್ನು ಹಾಕೋದೇ ಕಷ್ಟ. ಒಂದು ಮಿಸ್ ಆಗಿ ಒಂದು ಅದರೊಳಗಡೆ ಒಂಥರ ರೌಂಡ್ ಒಂಥರ ಬುಲೆಟ್ ಥರ ಕೊಟ್ಟಿರ್ತಾರೆ, ಅದು ಬಿಚ್ಚೋಗ್ಬಿಟ್ರೆ ನಿಜವೂ ಹಾಕೋಕ್ಕಾಗಲ್ಲ. ಆ ಥರ ಕಷ್ಟ. ಅದಕ್ಕೆ ಅದು ನೋಡ್ಕೊಂಡು ನಿಧಾನಕ್ಕೆ ಕೂತ್ಕೊಂಡು ನಿಧಾನಕ್ಕೆ ಕೆಲಸ ಮಾಡ್ಕೊಂಡು ನಿಧಾನಕ್ಕೆ ಅದನ್ನು ಡ್ರೈ ಎಲ್ಲನೂ ನೀಟಾಗಿ ಹಾಕ್ಕೊಳ್ತೀನಿ. ಈಗೆಲ್ಲ ನೀಟಾಗಿ ಅದನ್ನು ಓಪನ್ ಮಾಡಿ ಮತ್ತೆ ಕ್ಲೀನ್ ಮಾಡಿ ಮತ್ತೆ ಹಾಕಾಯಿತು. ಈ ರೀತಿ ಚೆಕ್ ಮಾಡ್ಕೋಬೇಕು. ಅದು ತಳ್ಳಿದ ತಕ್ಷಣ ಹೋಗುತ್ತೆ, ಒಂದು ಸ್ವಲ್ಪ ತಳ್ಳಿದ ತಕ್ಷಣ ಅದೇ ಲಾಕ್ ಆಗುತ್ತೆ. ಲಾಕ್ ಆದರೆ ಕರೆಕ್ಟಾಗಿ ಆಗಿದೆ ಅಂತ ಡ್ರೈ. ಲಾಕ್ ಇಲ್ಲ ತಡಿತೈತೆ ಏನಾದರೂ ಅಂತ ಅನಿಸಿದ್ರೆ, ಲಾಕ್ ಆಗಿಲ್ಲ ಅಂತ ಮತ್ತೆ ಬಿಚ್ಚಿ ಮತ್ತೆ ಅದನ್ನು ನೀಟಾಗಿ ಕೂರಿಸ್ಬೇಕು. ಅಲ್ಲಿ ಏನು ಕೊಟ್ಟಿರ್ತಾರೆ ಡ್ರೈಗಳು ಎಳೆಯೋದು ಒಂಥರ ಸ್ಲೈಡಿಂಗ್ ಥರ ಕೊಟ್ಟಿರ್ತಾರೆ, ಸ್ಲೈಡಿಂಗ್ ನೀಟಾಗಿ ಅಂದರೆ ಕೂರಬೇಕದು, ಆವಾಗ ನೀಟಾಗಿ ಕೂರಿದೆ ಅಂತ ಅರ್ಥ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಫೈನಲಿ ಎಲ್ಲ ಡ್ರೈಗಳು ಬಿಚ್ಚಿ ಎಲ್ಲ ನೀಟಾಗಿ ಹಾಕ್ಕೊಂಡೆ. ನೋಡಿ ಫೈನಲಿ ಅಡುಗೆ ಮನೆ ಎಲ್ಲ ರೆಡಿ ಆಯಿತು. ಎಲ್ಲ ಬಾಕ್ಸ್ ಎಲ್ಲ ಜೋಡಿಸಿ ಯಾವುದ್ಯಾವ್ದು ಖಾಲಿ ಆಗಿದೆ ಎಲ್ಲ ಸ್ಟೋರ್ ಮಾಡಿಕೊಂಡು ಪ್ರತಿಯೊಂದೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಡೀಪ್ ಕ್ಲೀನಿಂಗು ಅಂದರೆ ಅಡುಗೆ ಮನೆ ಈ ನಿಜವಾಗ್ಲೂ ಹೇಳಬೇಕು ಅಂದರೆ ಅಡುಗೆ ಮನೆ ಕ್ಲೀನಿಂಗ್ ಅಂತ ಬಂದರೆ 1 hour 2 hour ಸಾಕಾಗೋದೇ ಇಲ್ಲ. ತುಂಬಾ ಟೈಮ್ ಹಿಡಿಯುತ್ತೆ ಎಲ್ಲ. ಮಧ್ಯಾಹ್ನ ಊಟಕ್ಕೆ ಅಂತಲೇ, ಸಂಜೆ ಊಟಕ್ಕೆ ಅಂತಲೇ ತಿಳಿಸಾಂಬಾರು ಮತ್ತು ಅನ್ನ ಮಾಡ್ಕೊಂಡಿದ್ದೀನಿ. ಅನ್ನವನ್ನು ಮಾಡಬೇಕು, ತಿಳಿಸಾಂಬಾರೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ, ನೋಡ್ತಾ ಇರ್ಬೋದು. ಪಾತ್ರೆ ಎಲ್ಲ ಬೆಳಿಗ್ಗೆ ಫೈನಲಿ ಎಲ್ಲನೂ ಸೋರು ಹಾಕಿದ್ದೀನಿ. ಸಿಂಕೆಲ್ಲ ನೋಡ್ಬೋದು, ನೀಟಾಗಿ ಎಲ್ಲನೂ ಉಜ್ಜಿ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಫೈನಲಿ ನನ್ನ ಅಡುಗೆ ಮನೆ ಈ ರೀತಿ ಕಾಣಿಸುತ್ತೆ. ಹೇಗಿದೆ ನೋಡಿ. ಹಾಗೆ ನೀವು ಈ ರೀತಿಯೇ ಕ್ಲೀನ್ ಮಾಡೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿದ್ರಲ್ಲ ಫೈನಲಿ ಅಡುಗೆ ಮನೆ ಯಾವ ರೀತಿ ಕಾಣಿಸ್ತು ಅಂತ. ಈಗ ಇದೊಂದು ಫ್ರಿಜ್ ಒಂದು ಕ್ಲೀನ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ. ಹಾಲೆಲ್ಲ ಯಾವ ರೀತಿ ಕಾಣಿಸೋದ್ರಿಂದ ತೋರಿಸ್ತೀನಿ. ಫಸ್ಟು ಫ್ರಿಜ್ ಕ್ಲೀನ್ ಮಾಡ್ಕೊಂಬಿಡೋಣ ಈಗ. ಅಂದರೆ ನೋಡ್ತಾ ಇರ್ಬೋದು, ನಾನು ಸ್ಟೋರೇಜ್ ತುಂಬಾ ಮಾಡ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಬೈತಾ ಇರ್ತಾರೆ, ಇದೇನು ಸೂಟ್ ಕೇಸ ಇದು ಈ ರೀತಿ ತುಂಬಿದೆಯಲ್ಲ ಅಂತ ಬೈತಾನೆ ಇರ್ತಾರೆ. ಬಟ್ ಇಲ್ಲಿ ಅಪಾರ ಏನು ತುಂಬಿಲ್ಲ. ಬಟ್ ಕಾಳು ಕಡ್ಡಿಗಳೆಲ್ಲ ಹುಳ ಬಂದುಬಿಡುತ್ತೆ ಅಂತ ತಣ್ಣಿಕಾಳು, ಹುಳಿಕಾಳು, ಬೇಳೆಕಾಳು ಮತ್ತು ಪೌಡರ್ಗಳು, ಸಾಸ್ಗಳು ಈ ರೀತಿ ಈ ಸೈಡಲ್ಲಿ ಹಾಕಿ ಆ್ಯಕ್ಚುಲಿ ನಾವು ಡಬಲ್ ಡೋರ್ದು ಫ್ರಿಜ್ ತರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಅಂದರೆ ಎಲ್ಲ ಒಂದೊಂದಾಗಿ 2 ಸ್ಕೂಟ್ರ್ ಲೋನ್ ಇದೆ. ಸ್ಕೂಟ್ರ್ ಲೋನ್ ಎಲ್ಲ ತೀರಿದ್ಮೇಲೆ ಈ ಡಬಲ್ ಡೋರ್ ಫ್ರಿಜ್ ತಗೊಳ್ಳೋಣ, ಸದ್ಯಕ್ಕೆ ಈಗ ಇರೋದ್ರಲ್ಲೇ ಮೇಂಟೈನ್ ಮಾಡೋಣ ಅಂತ ಹೇಳ್ಬಿಟ್ಟು ಇರೋದ್ರಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಹಾಗೆ ಸಣ್ಣ ಸಣ್ಣ ಬಾಕ್ಸ್ ತಂದು ಹಾಕ್ಕೊಳ್ಳೋಣ ಅಂತಲೂ ಐಡಿಯಾ ಇದೆ. ಬಟ್ ದೊಡ್ಡ ಫ್ರಿಜ್ ತಂದಾಗ ಅದಕ್ಕೆ ಅಲ್ಲಿ ಬಾಕ್ಸ್ ಹಾಕ್ದೇ ಹೋದರೆ ಏನಾಗುತ್ತೆ, ಚಿಕ್ಕದಾಗ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿ ನಾನೇನು ಮಾಡಿದ್ದೀನಿ, ಇನ್ನೂ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಸದ್ಯಕ್ಕೆ ಇರೋದ್ರಲ್ಲೇ ಮೇಂಟೈನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇರೋದ್ರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲನೂ ಆಲ್ಮೋಸ್ಟ್ ಫ್ರಿಜ್ಜು ಕೂಡ ಆಲ್ಮೋಸ್ಟ್ ಕ್ಲೀನ್ ಆಗ್ತಾ ಬಂತು. ಫೈನಲಿ ಫ್ರಿಜ್ಜು ಕೂಡ ರೆಡಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ ನೋಡಿ. ನಮ್ಮ ಯಜಮಾನ್ರು ಯಾವಾಗಲೂ ಬೈತಾ ಇರ್ತಾರೆ, ಇದೇನು ಫ್ರಿಜ್ಜಾ ಇಲ್ಲ ಸೂಟ್ ಕೇಸ ಅಂತ, ಇಷ್ಟೊಂದು ತುಂಬಿದೆಯಲ್ಲ, ಇಷ್ಟೊಂದು ಐಟಮ್ ತುಂಬಿದೆಯಲ್ಲ ಅಂತ. ಆ್ಯಕ್ಚುಲಿ ನಾನು ಜಾಸ್ತಿ ತುಂಬೇ ಇಲ್ಲ, ಯಾಕೆಂದರೆ ಇಲ್ಲಿ ಅರ್ಧ ಅಥವಾ ಕಾಲು KGಯಷ್ಟು ಸ್ಟೋರ್ ಮಾಡ್ಕೋತೀನಿ. ಯಾಕೆಂದರೆ ಬಾಕ್ಸಲ್ಲಿ ಮುಳುಗಿದ್ರೆ ಬೇಗ ಹುಳ ಬಂದುಬಿಡ್ತವೆ ಅಂತ ಗೊತ್ತಿಲ್ಲ ನನಗೆ. ಅದಕ್ಕೆ ನಾನೇನು ಮಾಡ್ತೀನಿ, ಬಾಕ್ಸ್ಟಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳ. ತಣ್ಣಿಕಾಳು, ಹಸಿರುಕಾಳು, ಬೇಳೆಕಾಳು, ಹುಳ್ಳಿಕಾಳು, ಪೌಡರ್ಗಳು ಇಷ್ಟೇ ಮಡಿಕೊಂಡಿರೋದು, ಸಾಸ್ಗಳು ಮಕ್ಕಳಿಗೆ, ಇನ್ನು ತರಕಾರಿ ಐಟಮ್ ಅಷ್ಟೇ. ಫೈನಲಿ ಫ್ರಿಜ್ಜು ರೆಡಿ ಆಯಿತು. ಫೈನಲಿ ಮನೆಯೆಲ್ಲ ಫುಲ್ ಕ್ಲೀನ್ ಆಯಿತು.
ಬನ್ನಿ ತೋರಿಸ್ತೀನಿ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತ. ನೋಡ್ಬೋದು, ಇದು ಆ್ಯಕ್ಚುಲಿ ರನ್ ರೂಮು. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಎಲ್ಲ ಕ್ಲೀನಾಗಿದೆ. ಸೋಫಾ ಸೆಟ್ ಕವರ್ಗಳು ಅವೆಲ್ಲ ನನ್ನ ಮಕ್ಕಳು ಬುಕ್ಸು. ಅಂದರೆ ವಾರಕ್ಕೊಂದು ಸತಿ ಅಥವಾ 15 ದಿವಸಕ್ಕೊಂದು ಸತಿ ನಾನು ಹಾಸಿಗೆ ಕವರ್ ಎಲ್ಲನೂ ಚೇಂಜ್ ಮಾಡ್ಕೋತೀನಿ. ಇದೆಲ್ಲನೂ ಇದು ದಿಂಬುನ ಕವರ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ಹಂಗೆ ಮಡಗಿದ್ದೀನಿ ಎಲ್ಲ. ಅಂದರೆ ವಾರಕ್ಕೊಂದು ಸತಿ ಅಥವಾ 15 ದಿವಸಕ್ಕೊಂದು ಸತಿ, ಅಥವಾ ಏನಾದರೂ ಜಾಸ್ತಿ ಕೊಳೆ ಆದರೆ 4 ದಿವಸ ಈ ಥರ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ವಾರ ಯಾವಾಗ ಸಿಗುತ್ತೆ, ಸೋಮವಾರ ಶುಕ್ರವಾರ ಸಿಕ್ಕಿದಾಗ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ. ಸಂಕ್ರಾಂತಿಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಹಬ್ಬ ಮಾಡಲ್ಲ ಅಂದರೂ ಏನಕ್ಕೆ ಕ್ಲೀನ್ ಮಾಡ್ತೀರಾ ಅಂತಲೂ ಕೇಳ್ತೀರಾ ನೀವು ಮೆಸೇಜಲ್ಲಿ, ಖಂಡಿತವಾಗ್ಲೂ ಗೊತ್ತು. ಅಂದರೆ ಹಬ್ಬ ಮಾಡಲ್ಲ ಅಂತಲ್ಲ, ನಾವು ಹೆಂಗೆ ಕ್ಲೀನಾಗಿರ್ತೀವಿ ಅದೇ ಥರ ನಮ್ಮ ಮನೆಯೂ ಕೂಡ ಕ್ಲೀನಾಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ಪ್ರತಿಯೊಬ್ಬರು ಅಷ್ಟೇ, ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮಗಳ ರೂಮು. ಇದು ಅಕ್ಕಿ ಖಾಲಿಯಾಗಿದೆ, ಕ್ಲೀನ್ ಮಾಡ್ಕೋಬೇಕು, ಅಂದರೆ ಸೋಸ್ಕೋಬೇಕು. ಇದು ನಮ್ಮ ಮಗಳ ರೂಮು. ಆ್ಯಕ್ಚುಲಿ ಡಬಲ್ ಕಾಟು ಅಂದರೆ ಮಾಡಿಸ್ಬೇಕು ಮಂಚನ, ಬಟ್ ಈಗ ಅವಳೊಬ್ಬಳೇ ಮನಿಕೊಳ್ಳೋದು. ಎಲ್ಲ ಒಂದೊಂದಾಗಿ ರೆಡಿ ಮಾಡ್ಕೋಬೇಕು, ಅದಕ್ಕೋಸ್ಕರ ನಾವಿನ್ನೂ ಏನು ಎಲ್ಲ ರೆಡಿ ಮಾಡ್ಕೊಂಡಿಲ್ಲ. ಇದು ಬಂದು ಸಂಕ್ರಾಂತಿಗೆ ಮಗಳಿಗೆ ಹೊಲಿಸಿರೋದು ಲೆಹಂಗ, ತೋರಿಸ್ತೀನಿ. ಅದೊಂದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಸೀರೆ ಕುಚ್ಚು ಮತ್ತು ಸೀರೆ ವರ್ಕ್ ಯಾವ ರೀತಿ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ, ಅದೊಂದು ವೀಡಿಯೋ ಹಾಕ್ತೀನಿ. ಇಲ್ಲಿ ಎಲ್ಲನೂ ಮಗಳು ಟೇಬಲ್ಲು. ಇದು ಬಂದು ತಮ್ಮನ ಮಗನಿಗೆ ಬಟ್ಟೆ ತಂದಿರೋದು, ಅದನ್ನು ಕೂಡ ತೋರಿಸ್ತೀನಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು. ರೆಡಿ ಆದಮೇಲೆ ಫೈನಲಿ ನನ್ನ ಮನೆ ಈ ರೀತಿ ಕಾಣಿಸುತ್ತೆ. ಈ ವಿಡಿಯೋದಲ್ಲಿ ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ಒಂದು ಫಂಕ್ಷನ್ಗೆ ಹೋಗಿದ್ದೆ ನಾನು. ಅಂದರೆ ಯಾವುದೋ ಒಂದು ಫಂಕ್ಷನ್ ಇತ್ತು ಅಂತ ಹೋಗಿದ್ದೆ. ಫಂಕ್ಷನ್ಗೆ ಹೋಗಿದ್ದಾಗ ನನ್ನ ಫ್ರೆಂಡು, ನಮ್ಮದು ರಿಲೇಟಿವ್ ಮನೆ ಇಲ್ಲೇ ಇದೆ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗಿದ್ರು. ನಾನು ಬರಲ್ಲ ಅಂತ ಹೇಳಿದ್ರು, ಬೇಜಾರು ಮಾಡ್ಕೋತಾರೆ ಅಂತ ಹೋದೆ. ಆವಾಗ ವಾರ 10 ದಿನ ಆಗಿತ್ತು ಅಂತ ಅನಿಸುತ್ತೆ. ನಾನು ಯಾಕೆ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಒಬ್ಬರು ಮಹಿಳೆ ಅಂದರೆ ಒಬ್ಬರು ಮದುವೆ ಆಗಿರೋರು ಈ ತಪ್ಪನ್ನು ಮಾಡಬಾರ್ದು, ಅಂದರೆ ಯಾರಾದರೂ ಅಷ್ಟೇ ಈ ತಪ್ಪನ್ನು ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ವಾರ 90 ಅಂತ ಬಂದಾಗ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ ತಪ್ಪನ್ನು ಅಂತ ನಾನು ಒಂದು ಈ ವಿಡಿಯೋ ಮುಖಾಂತರ, ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ತಿಳಿದಿರುವಂತಹ ಒಂದು ವಿಷಯ ಏನಪ್ಪ ಅಂದರೆ, ನೋಡೋದ್ರಲ್ಲ ಫ್ರೆಂಡ್, ಫೈನಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಎಲ್ಲ ಫೈನಲಿ ಮುಗೀತು. ಈಗ ಸ್ನಾನ ಒಂದು ಮಾಡಿ ಫ್ರೆಶ್ ಅಪ್ ಆಗಬೇಕಷ್ಟೆ. ಎಲ್ಲ ಆಲ್ಮೋಸ್ಟ್ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಪ್ರತಿಯೊಂದು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಪ್ರಶ್ನೆ ಕೇಳ್ತೀರ ನೀವು, ಸಂಕ್ರಾಂತಿ ಹಬ್ಬ ಮಾಡಲ್ಲ ಬಟ್ ಮನೆಯೆಲ್ಲ ಕ್ಲೀನ್ ಯಾಕೆ ಮಾಡ್ಕೊಂಡಿದ್ದೀರಾ ಅಂತ. ಬಟ್ ಹಬ್ಬ ಮಾಡ್ದೇ ಇರಲಿ, ಅಂದರೆ ನಾವು ವರ್ಷ ತುಂಬ ಗಂಟ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೋದಂತೆ, ಬಟ್ ಪೂಜೆ ಮಾಡ್ಸಂಗಿಲ್ಲ, ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡ್ಸಂಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಬಟ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬರ್ಬೋದು. ಅಂದರೆ ಪೂಜೆ ಮಾಡಲ್ಲ ವರ್ಷ ತುಂಬ ಗಂಟ ಅಂತ ಹೇಳಿಬಿಟ್ಟು ಮನೆ ಕ್ಲೀನ್ ಮಾಡ್ದೇ ಅಥವಾ ಊಟ ಮಾಡ್ದೇ ಇರೋಕ್ಕಾಗಲ್ಲ ಅಲ್ವಾ. ಅದೇ ಥರ ಹಬ್ಬ ಮಾಡ್ದೇ ಇರಲಿ, ನನ್ನ ಪ್ರಕಾರ ಮನೆ ಕ್ಲೀನಾಗಿರಬೇಕು. ನನಗೆ ಅಂದರೆ ಊಟ ಇಲ್ದೇ ಬೇಕಾದ್ರೆ ಇರ್ತೀನಿ, ಬಟ್ ಮನೆ ಕ್ಲೀನಿಂಗ್ ಇಲ್ದೇ ಮಾತ್ರ ನಿಜವೂ ನನ್ನ ಕೈಲಿ ಇರೋಕ್ಕಾಗಲ್ಲ. ನನ್ನ ಎಷ್ಟೇ ವರ್ಕ್ ಪ್ರೆಸರ್ ಇದ್ದರೂ ಕೂಡ ಮನೆ ಕ್ಲೀನಿಂಗ್ ಮಾಡ್ಕೋತೀನಿ. ಹಾಗೆ ವಿಷಯ ಹೇಳ್ತಾ ಇದ್ದೆ ನಿಮಗೆ. ಫ್ರೆಂಡ್ ಮನೆಗೆ ಹೋಗಿದ್ದೆ, ಅಂದರೆ ಒಂದು ಫಂಕ್ಷನ್ ಇತ್ತು ಹೋಗಿದ್ದೆ. ಫ್ರೆಂಡು ಅವ್ರ ರಿಲೇಟಿವ್ ಮನೆಗೆ ಕರ್ಕೊಂಡು ಹೋಗಿದ್ದಾಗ ನಾನು ನೋಡಿದಂಥ ವಿಷಯ ಇದು. ನಾನು ಹಿಂಗೆ ಅವ್ರಿಗೆ ಹೋದೆ, ಜ್ಯೂಸ್ ಕೊಟ್ಟರು, ಕುಡ್ದಾಗ ಅವರು ವಾರ ಮಾಡಿದ್ದಾರೆ. ಆ್ಯಕ್ಚುಲಿ ನಾವು ಸೋಮವಾರ ಏನೋ ಹೋಗಿದ್ದು ಫಂಕ್ಷನ್ಗೆ ಅಂತ. ಫಂಕ್ಷನ್ಗೆ ಹೋಗಿದ್ದಾಗ ಈ ವಿಷಯ ನಿಮಗೆ ಮೊದಲೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಹೇಳೋಕ್ಕೆ ನನಗೆ ಅವಕಾಶವೂ ಸಿಕ್ಕಿರಲಿಲ್ಲ. ಹಾಗೆ ಇದು ನನಗೆ ನೆನಪಲ್ಲಿ ಇರಲಿಲ್ಲ. ನೆನ್ನೆ ಹೀಗೆ ಆ್ಯಕ್ಚುಲಿ ನನಗೆ ಈ ರೀತಿ ಮನೆ ಕೆಲಸ ಮಾಡಬೇಕಾದ್ರೆ ನನಗೆ ಈ ವಿಷಯ ನೆನಪಾಯಿತು. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂಗೆ ಹೋದಾಗ ಟೀ ಕೊಟ್ಟರು, ಕುಡ್ದು ದೇವ್ರ ಮನೆ ದೀಪ ಹಚ್ಚಿದ್ದಾರೆ, ಪೂಜೆ ಎಲ್ಲ ಆಗಿದೆ, ಮನೆಯೆಲ್ಲ ಗಮ್ಮಂತಿದೆ, ಬಟ್ ಮನೆ ಕ್ಲೀನ್ ಆಗಿಲ್ಲ.
ಅಂದರೆ ಮನೆ ಕ್ಲೀನ್ ಆಗಿಲ್ಲ. ವಾರ ಮಾಡಿದ್ದಾರೆ, ಬಟ್ ಮನೆ ಕಸ ಎಲ್ಲ ಅಲ್ಲೇ ಐತೆ, ತರಕಾರಿ ಕೂದಿರೋದೆಲ್ಲ ಅಲ್ಲೇ ಐತೆ. ಅಂದರೆ ಮನೆ ಎಲ್ಲ ಫುಲ್ ಗಬ್ಬಾಗಿ ಅಂದರೆ ಎಲ್ಲ ಗಲೀಜಾಗಿ ಇಟ್ಕೊಂಡಿದ್ದಾರೆ. ಬಟ್ ಪೂಜೆ ಮಾಡಿದ್ದಾರೆ. ಇದೇನಿದ್ದು ಪೂಜೆ ಮಾಡಿದ್ದಾರೆ, ನನಗೆ ಕುತೂಹಲ ಜಾಸ್ತಿ ಬೇಡವಾ ಅಥವಾ ಏನಾರು ಅನ್ಕೋತಾರ, ಏನು ಮಾಡ್ತಾರೆ ಅನ್ನೋ ಥಿಂಕಲ್ಲೇ ಮೈಂಡ್ ಓಡ್ತಿತ್ತು. ಬಟ್ ನನಗೆ ಆ ರೀತಿ ಪೂಜೆ ಮಾಡಿದಾಗ ಒಂದು ಮನಸ್ಸಲ್ಲಿ ಕಿಶಿಬಿಸಿ ಒಂಥರ ಮನಸ್ಸಲ್ಲಿ ಏನೋ ಒಂಥರ ಅಂತ ಅನಿಸುತ್ತೆ. ಅವಾಗ ಕೇಳಬೇಕು ಅಂತ ಅನಿಸೇ ಬಿಡುತ್ತೆ. ಅವಾಗ ಅವರನ್ನೇ ಕೇಳಿದೆ, ಅಕ್ಕ ಪೂಜೆ ಎಲ್ಲ ಮಾಡಿದ್ದೀರಾ, ಎಲ್ಲ ಆಗೈತೆ, ಬಟ್ ಮನೆ ಕ್ಲೀನಿಂಗ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ, ಹಸ್ಬೆಂಡ್ ಪೂಜೆ ಮಾಡಿಬಿಟ್ಟು ಹೋದ್ರು ಅಂತ ಹೇಳಿದ್ರು. ಅವಾಗ ನಾನು ಅಂದೆ, ಹಸ್ಬೆಂಡ್ ಪೂಜೆ ಮಾಡ್ಬಿಟ್ಟು ಹೋದ್ರು ಅಂತ ಈಗ ಮನೆಯೆಲ್ಲನೂ ನೀವು ಕಸ ಗುಡಿಸಿ ಕ್ಲೀನ್ ಮಾಡಲ್ವಾ ಅಂತ ಕೇಳಿದೆ. ಹ್ಞೂ ಮಾಡ್ತೀನಿ ಅಂತ ಹೇಳಿದ್ರು. ಅವಾಗ ದೀಪ ಹಚ್ಬಿಟ್ಟು ಈ ರೀತಿ ಮಾಡ್ಬೋದಾ, ಮಾಡಬಾರ್ದಲ್ವ, ತಪ್ಪಲ್ವಾ ಅಂತ ಹೇಳಿದೆ. ಬಟ್ ನಂಗೆ ಗೊತ್ತಿಲ್ಲ, ಈ ರೀತಿ ಅಭ್ಯಾಸ ಆಗ್ಬಿಟ್ಟಿದೆ. ಅಂದರೆ ಹಸ್ಬೆಂಡು ಮಾರ್ನಿಂಗೇ ಹೋಗ್ತಾರಲ್ಲ, 9 ಗಂಟೆಗೆಲ್ಲ ಹೊಟ್ಟೋಗ್ಬಿಡ್ತಾರೆ. ಅದಕ್ಕೆ ಅವರು ಯಾವಾಗಲೂ ಪ್ರತಿದಿನ ಪೂಜೆ ಮಾಡಿಬಿಟ್ಟೆ ಹೋಗೋದು. ಆವಾಗ ನಾನು ಎದ್ದು ಎಲ್ಲ ಕೆಲಸ ಬೇಗ ಮಾಡ್ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ದೇವ್ರ ಮನೆಯೆಲ್ಲನೂ ಅಂದರೆ ಎಲ್ಲ ದೇವ್ರ ಮನೆಯೆಲ್ಲನೂ ಅವರೇ ರೆಡಿ ಮಾಡಿಕೊಂಡು ಹೂ ಮುಡಿಸ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಯ್ತಾರೆ, ಗಂಧದ ಕಡಿ ದೀಪ ಹಚ್ಬಿಟ್ಟು ಅಂತ ಹೇಳಿದ್ರು. ಆಮೇಲೆ ನಾನು ಮಕ್ಕಳಿಗೆಲ್ಲ ತಿಂಡಿ ಮಾಡ್ಕೊಟ್ಬಿಟ್ಟು ನಾ ಸ್ನಾನ ಮಾಡ್ಕೊಂಡು ಗಂಧದ ಕಡಿ ಹಚ್ತೀನಿ ಅಂತ ಹೇಳಿದ್ರು. ಅದು ನನಗೆ ಎಲ್ಲೋ ಬೇಜಾರು ವಿಷಯ ಆಯಿತು, ಬೇಜಾರು ವಿಷಯ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ, ದಯವಿಟ್ಟು ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಒಂದು ಸತಿ ದೇವ್ರ ದೀಪ ಹಚ್ಚಿ ಪೂಜೆ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಕಸ ಗುಡಿಸೋದಾಗಲಿ ಮನೆ ಕ್ಲೀನಿಂಗ್ ಆಗಲಿ ಮಾಡಬೇಡಿ. ಅಥವಾ ನಿಮ್ಮ ಕೈಲಿ ಬೇಗ ಮಾಡೋಕ್ಕಾಗಲಿಲ್ಲ ಅಂತಂದರೆ, ಈಗ ಸೋಮವಾರ ಮಾಡಬೇಕು ಅಂದಾಗ ಭಾನುವಾರ ಮಾಡ್ಕೊಳ್ಳಿ. ಭಾನುವಾರ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅವತ್ತಿನಂತೆ ಎದ್ದು ಮನೆ ಒಂದು ಒರೆಸ್ಕೊಟ್ಬಿಟ್ರೆ ಹಸ್ಬೆಂಡು ದೀಪ ಹಚ್ಬಿಟ್ಟು ಹೋಗ್ತಾರೆ. ಈಗ ನಮ್ಮ ಮನೇಲೂ ಕೂಡ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನೀವು ನೋಡಿರ್ತೀರ, ಹೆಚ್ಚಾಗಿ ನಮ್ಮ ಹಸ್ಬೆಂಡೇ ಮಾರ್ನಿಂಗ್ ಪೂಜೆ ಮಾಡೋದು. ಅವಾಗ ನಾನು ಈ ರೀತಿಯೇ ಮಾಡೋದು. ಮಂಡೇ ಅಂದರೆ ಭಾನುವಾರ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ, ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಈಗ ಅಂದರೆ ನಾವು ಭಾನುವಾರ ನಾನ್ ವೆಜ್ಜು ಮಾಡಿದಾಗ ಏನು ಮಾಡೋದು ಅಂತ ಕೇಳ್ಬೋದು ನೀವು. ಅಂದರೆ ಭಾನುವಾರ ನಾನ್ ವೆಜ್ ಎಲ್ಲ ಮಾಡಿರ್ತೀವಿ, ಅವಾಗ ಏನು ಮಾಡೋದು ಅಂತ ನೀವು ಅಂದ್ಕೊಂಡಾಗ ನಾನು ಹೇಳೋದು, ಸಂಜೆ ಮಾಡಿರ್ತೀವಿ, ಮಾರ್ನಿಂಗ್ ಮಾಡಿರ್ತೀವಿ, ಎಲ್ಲ ಕ್ಲೀನ್ ಆದಮೇಲೆ ಎಲ್ಲ ಈಗ ಸೋಮವಾರ ಮಾಡಬೇಕು ಅಂದರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೈಟ್ ಮಲಿಕೊಬೇಕಾದ್ರೆ ಒರೆಸ್ಬಿಟ್ಟು ಅಥವಾ ಕ್ಲೀನ್ ಮಾಡಿಬಿಟ್ಟು ಮಲಿಕೊಂಬಿಟ್ರೆ ನಿಮ್ಗೆ ಈಸಿ ಆಗುತ್ತಲ್ವ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ದಯವಿಟ್ಟು ಈ ತಪ್ಪನ್ನ ಮಾಡಬೇಡಿ. ಏನಾದರೂ ದೀಪ ಹಚ್ಚಿ ಪೂಜೆ ಆದಮೇಲೆ ಮನೆ ಕ್ಲೀನಿಂಗ್ ಆಗಲಿ ಕಸ ಗುಡಿಸೋದಾಗಲಿ ಮಾಡ್ಕೋಬೇಡಿ ಅನ್ನೋದು ನನ್ನ ಅಭಿಪ್ರಾಯ. ಇದು ತಪ್ಪು. ಯಾಕೆಂದರೆ ಲಕ್ಷ್ಮಿ ಬರೋ ಟೈಮಲ್ಲಿ ನಾವು ಕಸ ಗುಡಿಸೋದು, ಅದನ್ನು ಎತ್ತಿ ಈಚೆಗೆ ಹಾಕೋದು, ಅದೆಲ್ಲ ತಪ್ಪು. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಈ ತಪ್ಪನ್ನ ಮಾಡಿಲ್ಲ, ಮಾಡೋದು ಇಲ್ಲ, ನಿಮಗೂ ಕೂಡ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಏಕೆಂದರೆ ಒಬ್ಬ ಮುತ್ತೈದೆ ಮಾಡಬೇಕಾಗಿರೋ ಕೆಲಸ ಈಗ ಒಂದು ದಿನ ಬೇಗ ಎದ್ದರೆ ಏನೂ ಆಗಲ್ಲ ಅಲ್ವಾ. ಒಂದು ಸ್ವಲ್ಪ ಬೇಗ ಎದ್ದು ಕ್ಲೀನ್ ಮಾಡ್ಕೊಂಬಿಟ್ರೆ ಆಗಿಬಿಡುತ್ತೆ. ಎಲ್ಲ ರೆಡಿ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ, ಕೆಲಸನೂ ಈಸಿ ಆಗುತ್ತೆ. ಆಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡ್ಬೋದು, ಸೊ ಡ್ಯೂಟಿಗೆ ಹೋಗೋರು ಬಂದು ಬೇಗ ರೆಸ್ಟ್ ಮಾಡ್ಬೋದು. ಅದು ಈಸಿ ಅಂತ ಅನಿಸುತ್ತೆ. ಏಕೆಂದರೆ ಆ ತಪ್ಪು ಮಾಡಬಾರ್ದು. ದೀಪ ಹಚ್ಚಿ ಪೂಜೆ ಆದಮೇಲೆ ಕ್ಲೀನಿಂಗ್ ಮಾಡೋಕ್ಕೆ ಹೋಗಬೇಡಿ. ಕಸ ಗುಡಿಸೋದಾಗಲಿ ಅಥವಾ ಪ್ರತಿಯೊಂದು ಮಾಡೋಕ್ಕೆ ಹೋಗಬೇಡಿ. ಮಾರ್ನಿಂಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಳ್ಳಿ. ಇದು ಒಬ್ಬ ಮಹಿಳೆ ಮದುವೆ ಆಗಿರುವಂತಹ ಗೃಹಿಣಿ ಮಾಡಬೇಕಾಗಿರೋ ಕೆಲಸ. ಅಂದರೆ ನಮ್ಮ ಮೈಂಡಲ್ಲಿ ಫ್ರೆಶ್ ಸಿಗುತ್ತೆ. ನೀವು ಬೇಕಾದ್ರೆ ನೋಡಿ, ವಾರ ಅಥವಾ ಪೂಜೆ ಮಾಡಿದಾಗ ದೇವಸ್ಥಾನಕ್ಕೆ ಹೋಗಿದ್ದು ಬಂದಾಗ ಮೈಂಡೆಲ್ಲ ಫ್ರೆಶ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಅಥವಾ ನಿಮಗೇನಾದರೂ ಕರೆಕ್ಟು ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಷಯ ನಿಮಗೆ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಸುಮಾರು ದಿನದಿಂದ, ಬಟ್ ಹೇಳೋಕ್ಕಾಗಿರಲಿಲ್ಲ. ನಾನು ನಿನ್ನೆ ಮನೆ ಕ್ಲೀನ್ ಮಾಡ್ತಾ ಇದ್ದಾಗ ನನಗೆ ಇದು ವಿಷಯ ಜ್ಞಾಪನ ಬರ್ತು, ಅದಕ್ಕೋಸ್ಕರ ನಿಮಗೆ ಹೇಳಿದೆ. ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ದೀಪ ಹಚ್ಚಿ ಎಲ್ಲ ಆದಮೇಲೆ, ಅಂದರೆ ದೀಪ ಹಚ್ಚೋಕ್ಕಿಂತ ಮುಂಚೆ ಎಲ್ಲ ಪ್ರತಿಯೊಂದು ಮನೆ ಕ್ಲೀನಿಂಗ್ ಆಗಲಿ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಸ್ನಾನ ಮಾಡಿಕೊಂಡು ದೀಪ ಹಚ್ಚಿ ಅಂತ ಹೇಳ್ತೀನಿ. ಅದು ಬಿಟ್ಟು ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಆದಮೇಲೆ ಅವ್ರು ಬೇಗ ಹೋಗಬೇಕು ಅಂತ ಮಾಡಿಬಿಟ್ಟು ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಕಸ ಗುಡಿಸೋಣ ಅಂತ ಮಾಡೋಕ್ಕೆ ಹೋಗಬೇಡಿ. ಹಸ್ಬೆಂಡ್ ಬೇಗ ಹೋಗ್ತಾರಲ್ಲ, ಒಂದು ಸ್ವಲ್ಪ ಬೇಗ ಎದ್ದು ಕೆಲಸ ಮಾಡಿಕೊಡಿ, ಮಾಡ್ಕೊಂಡು ಪೂಜೆ ಅವ್ರಿಗೆ ಅವಕಾಶ ಮಾಡಿಕೊಡಿ, ಅಥವಾ ಅವ್ರಿಗೆ ಪೂಜೆ ಮಾಡೋಕ್ಕೆ ಹೇಳಿ ಈ ರೀತಿ. ಇಲ್ಲ ಅಂದರೆ ನಿಮ್ಗೆ ಆಗಲೇ ಇಲ್ಲ ಅಂತಂದಾಗ ಅವ್ರಿಗೆ ದೇವ್ರ ಮನೆಗೆ ಹೋಗಿ ಕೈ ಮುಕ್ಕೊಂಡು ಸ್ನಾನ ಮಾಡ್ಕೊಂಡು ಕೈ ಮುಕ್ಕೊಂಡು ಹೋಗಿ, ಇಲ್ಲ ಒಂದು ಗಂಧದ ಕಡಿ ಒಂದು ಕರ್ಪೂರ ಕಸ್ಬಿಟ್ಟು ಹೋಗಿ, ಅದಕ್ಕಂದ್ರೆ ಉರಿದೋಗುತ್ತಲ್ವ, ಆ ಥರ ಬೇಕಾದ್ರೆ ಮಾಡ್ಬೋದು. ಬಟ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ದೀಪ ಎಲ್ಲ ಹಚ್ಚಾದ್ಮೇಲೆ ನಾವು ನಿಧಾನ ಕಸ ಎಲ್ಲ ಗುಡಿಸ್ಕೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ದೀಪ ಗಂಧದ ಕಡಿ ಹಚ್ಚೋದು ಮಾಡೋಕ್ಕೆ ಹೋಗಬೇಡಿ. ಅದು ಮಾಡೋದು ತಪ್ಪು. ಈ ವಿಡಿಯೋದಲ್ಲಿ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದೆ. ಬೇಜಾರಿದ್ದರೆ ದಯವಿಟ್ಟು ಕ್ಷಮಿಸಿ. ನನ್ನ ಮನೆ ಪೂರ್ತಿ ಸಂಕ್ರಾಂತಿ ಹಬ್ಬ ಕ್ಲೀನಿಂಗ್ ಎಲ್ಲ ಆಯಿತು. ಹಾಗೆ ನಿಮ್ಗೆ ಹೇಳಿದೆ, ಈ ಸಂಕ್ರಾಂತಿ ಹಬ್ಬ ನಾನು ಈ ಸತಿ ಮಾಡ್ತಾಯಿಲ್ಲ. ಬಟ್ ಮಕ್ಕಳಿಗೆಲ್ಲ ಬಟ್ಟೆ ತೆಗ್ದಿದ್ದೀವಿ, ನಾನು ಬಟ್ಟೆ ತಗೊಂಡಿದ್ವಿ, ಬಟ್ಟೆ ಎಲ್ಲ ಹಾಕೊಂಡು. ಬಟ್ ಬೇರೆ ಮಕ್ಕಳು ಬಟ್ಟೆ ಹಾಕೊಂಡಾಗ ನನ್ನ ಮಕ್ಕಳು ಬಟ್ಟೆ ಹಾಕ್ಕೊಂಡಿಲ್ಲ ಅಂತ ಅವ್ರು ಬೇಜಾರು ಮಾಡ್ಕೋಬಾರ್ದು ಅಂತ ನಾವು ಪ್ರತಿ ವರ್ಷ ಹಬ್ಬ ಮಾಡಿದಾಗೆಲ್ಲ ಆದರೆ ಬಟ್ಟೆ ತೆಗ್ದು ಬಟ್ಟೆ ಮಕ್ಳಿಗೆ ಹಾಕಿಸ್ತೀವಿ.
ಮಾಮೂಲಿ ಒಂದು ಅರ್ಧ ಕೆ ಜಿನೋ 1/4 ಕೆ ಜಿನೋ ಅಥವಾ 1 ಕೆ ಜಿನೋ ಮನೆಗೆ ಹೇಳಿ ತಂದುಬಿಟ್ಟು ತಿಂತೀವಿ ಅಷ್ಟೇ, ಪೂಜೆ ಎಲ್ಲ ಮಾಡಿ. ಇನ್ನೇನು ನಾನು ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕೈಯೆಲ್ಲ ಮುದ್ದಿ ಪೂಜೆ ಮಾಡಿಸಲ್ಲ. ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತ ಅನಿಸಿದ್ರೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಇಷ್ಟು ನನ್ನ ಈ ಸಂಕ್ರಾಂತಿ ಮನೆ ಕ್ಲೀನಿಂಗು ಆಗಿರ್ಬೋದು ಪ್ರತಿಯೊಂದು ಕೂಡ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ಕಮೆಂಟ್ ಮೂಲಕ ತಿಳಿಸಿದ್ರೆ ನಮಗೂ ಖುಷಿ ಆಗುತ್ತೆ. ಡೌಟ್ ಇದ್ದರೆ ಏನಾದರೂ ಕೇಳ್ಬೋದು, ಅಥವಾ ನಮಗೇನಾದರೂ ಡೌಟ್ ಇದ್ದರೆ ನಾವು ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ತಿಳಿಸ್ತೀವಿ. ಈ ಥರ ಒಂದು ವಿಷಯ ಇದ್ದರೆ ಹೇಳಿ ಅಂತ ನಾವು ಶೇರ್ ಮಾಡ್ಕೋತೀವಿ. ಒಳ್ಳೆ ವಿಷಯ ಅಂತೂ ಖಂಡಿತವಾಗ್ಲೂ ಶೇರ್ ಮಾಡ್ಕೊಡ್ತೀನಿ. ನನಗೆ ಗೊತ್ತಿರೋ ಒಳ್ಳೆ ವಿಷಯ ನಾನು ಖಂಡಿತ ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ವಿಡಿಯೋ ಮಾಡೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ, ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ನೋಡೋಕ್ಕೆ ನನ್ನ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್.